प्रदाय ज्ञानप्रदाय विभुधासुरसौख्यदुःख वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुं वन्दे भवघ्नमरासुरसिद्ध नारायणं नमस्कृत्य नरं चैव सरस्वतीं व्यासं ततो जयमुदीरये। नारायणं गुणैः सर्वैरुतीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। नारायणं समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। गुणगणनिलयं पतिं रमायाः जगदगतहं च वासवीसूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। नारायणं लक्ष्मीनारायणं नत्वा पूर्णबोधादिकान् गुरून् कुर्म श्रीकृष्णगीतायाः भाष्याद्युक्तार्थसङ्ग्रहः। कविं पुराणम् अनुशासितारम् अणोरणीयांसमनुस्मरेद्यः सर्वस्य धातारमचिन्त्यरूपम् ಆದಿತ್ಯವರ್ಣಂ ತಮಸಃ ಪರಸ್ತಾ. ಅಂತ್ಯಕಾಲದಲ್ಲಿ ಬರೀ ನಾಮಸ್ಮರಣೆ ಅಲ್ಲ, ಈ ರೀತಿಯಾದ ಅನುಸಂಧಾನ ಇರಬೇಕು ಅಂತ ಹೇಳ್ತಾರೆ. ಬರೀ ನಾರಾಯಣನ ಪದ ಹೇಳಿದರೆ ಅದರಿಂದ ಅರ್ಥ ಅಲ್ಲ, ಅದು ಅರ್ಥ ತಿಳ್ಕೊಂಡಿರ್ಬೇಕು. ಅದರ ಅರ್ಥ ಏನು ಅಂದರೆ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಂ ಅನುಸ್ಮರೇತ್ ಯಹ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ದೇವರನ್ನು ಹೀಗೆ ಸ್ಮರಣೆ ಬೇಕು. ಕವಿ ಅಂದರೆ ಸರ್ವಜ್ಞ ಅಂತ. ಸರ್ವ ದೇಶ ಕಾಲಗಳಲ್ಲೂ ಕೂಡ ಸರ್ವಾತ್ಮನ ಸರ್ವಜ್ಞನಾದವನು. ಪುರಾಣಂ ಅತ್ಯಂತ ಎಲ್ಲರಿಗಿಂತ ಆದಿಯಲ್ಲಿರುವವನು. ಅನುಶಾಸಿತಾರಂ ನಾವೆಲ್ಲರೂ ಸಹ ಶಾಸನ ಮಾಡತಕ್ಕಂಥವನು. ಅಣೋರಣೀಯಾಂಸಂ ಅಣುವಿಗಿಂತ ಅಣಿಯಾದವನು, ಅತ್ಯಂತ ಸೂಕ್ಷ್ಮನಾದವನು. ಈ ರೀತಿಯಾಗಿ ಯಹ ಅನುಸ್ಮರೇ, ಯಾರು ಅನುಸ್ಮರಣೆ ಮತ್ತೆ ಸ್ಮರಣೆ ಇತ್ತಲ್ಲ, ಅನುಸ್ಮರೇ ಮತ್ತೆ ಸ್ಮರಣೆ ಮಾಡ್ತಾರೋ, ಮತ್ತೆ ಸರ್ವಸ್ಯ ಧಾತಾರಂ ಎಲ್ಲರಿಗೂ ಕೂಡ ಧಾತಾರಂ ಧಾರಣ ಪೋಷಣ ಕರ್ತಾರಂ ಪೋಷಣಕರ್ತಾರಂ. ಧಾರಣ ಅಂದ್ರೆ ಧರಿಸೋದು, ಪೋಷಣ ಅಂದ್ರೆ ಬೆಳೆಸೋದು. ಗೊತ್ತಾಯ್ತಾ? ಧಾತಾರಂ ಅಚಿಂತ್ಯ ರೂಪಂ, ದೇವರ ರೂಪ ಇದೆ, ನಿರಾಕಾರ ಅಲ್ಲ, ಆದರೆ ಅಪ್ರಾಕೃತ ರೂಪವಾದ್ದರಿಂದ ಅಚಿಂತ್ಯ ರೂಪ. ಅಪ್ರಾಕೃತವನ್ನು ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಯಾಕೆ ಒಬ್ಬ ಅವಿದ್ಯಾವಂತ ವಿದ್ಯೆಯನ್ನು ತಿಳ್ಕೊಳ್ಳೋದು ಹೇಗೋ, ಕುರುಡನಿಗೆ ರೂಪಜ್ಞಾನ ಹೇಗೆ ಬರೋದಿಲ್ಲೋ ಹಾಗೆ ಅಪ್ರಾಕೃತ ಜ್ಞಾನ ಬರೋದು ಭಾರಿ ಕಷ್ಟ. ಅದಕ್ಕೆ ಅಚಿಂತ್ಯ ರೂಪಂ. ಆದಿತ್ಯವರ್ಣಂ ಸೂರ್ಯಪ್ರಕಾಶನಾಗಿದ್ದಾನೆ. ಯತ್ ಸೂರ್ಯಪ್ರಕಾಶ ದಿವಿಸೂರ್ಯ ಸಹಸ್ರಸ್ಯ ಭವೇ ದ್ವಿಗಪತುತ್ಥಿತ, ಅನಂತಾನಂತ ಸೂರ್ಯಪ್ರಕಾಶನಾಗಿದ್ದಾನೆ ಅಂತ ತಿಳ್ಕೋಬೇಕು. ತಮಸಃ ಪರಸ್ತ, ತಮಸ್ಸಿನ ಮೇಲಿದ್ದಾನೆ. ಅಬೌವ್ ಡಾರ್ಕ್ನೆಸ್. ತಮಸ್ ಶಬ್ದಕ್ಕೆ ಎರಡರ್ಥ, ಒಂದು ಕತ್ತಲೆ, ಅದು ಫಿಸಿಕಲ್, ಇನ್ನೊಂದು ಅಜ್ಞಾನ, ಅದು ಇಂಟೆಲೆಕ್ಚುಯಲ್. ಎರಡರ ಮೇಲೆ ಭಗವಂತ ಇದ್ದಾನೆ ಅಂದರೆ ಅವನಿಗೆ ಯಾವ ಕತ್ತಲೆಯೂ ಇಲ್ಲ, ಜ್ಯೋತಿಷ್ ಸ್ವರೂಪನಾದವನು. ಆಮೇಲೆ ಯಾವ ಅಜ್ಞಾನದ ಪ್ರಶ್ನೆ ಇಲ್ಲ, ಕವಿ ಸರ್ವಜ್ಞನಾದವನು. ತಮಸಃ ಪರಸ್ತಾತ್, ಭಾರಿ ಮೇಲಿರತಕ್ಕಂಥವನು. ಅಬೌವ್ ಅಂತ, ಪರಸ್ತಾತ್ ಅಂದ್ರೆ ಅಬೌವ್ ಅಂತ ಅರ್ಥ. ಇನ್ನು ತಮಸ್ ಶಬ್ದಕ್ಕೆ ತಮೋವಾಣಿ ದುರ್ಗಾದೇವಿ ಅಂತ, ಅವರ ಮೇಲಿದ್ದಾನೆ. ಅಕ್ಷರ ಪುರುಷೋತ್ತಮ ಅಂತ. ಇಷ್ಟೆಲ್ಲ ಅನುಸಂಧಾನ ಇದ್ರೆ ಮಾತ್ರ ಸ್ಮರಣೆ ಬರುತ್ತೆ, ಏನೋ ಅಲ್ಲ. ಆದಿಕವಿ ಅಂದ್ರೆ ಅನಂತರ ಹೇಳಿಸ್ಕೊಂಡಿರೋಲ್ಲಿ ಮೊದಲನೇವರು ಬ್ರಹ್ಮದೇವ್. ಎಲ್ಲಾ ಕಾಲಕ್ಕೂ ತಿಳಿದವರು ಪರಮಾತ್ಮ. ಮೊದಲು ಉಪದೇಶ ಹೊಂದಿದವರು ಬ್ರಹ್ಮದೇವ್. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂಸಮನುಸ್ಮರೇತ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಧ್ಯೇಯಮಾಹ, ಅಂತ್ಯಕಾಲೇ ಧ್ಯೇಯಮಾಹ ಅಂತ ಆ ಪ್ರಸಂಗ ಬಂದಿರೋದ್ರಿಂದ ಪ್ರಯಾಣ ಕಾಲೇ ಧ್ಯೇಯಮಾಹ.
ಕವಿಂ ಸರ್ವಜ್ಞಂ ಯಸ್ ಸರ್ವಜ್ಞ ಇತಿ ಶ್ರುತಿ ಯಸ್ ಸರ್ವಜ್ಞ ಸರ್ವವೇದ ಅಂತ ಶ್ರುತಿ. ತ್ವಂ ಕವಿ ಸರ್ವವೇದನಾತ್ ಇತಿ ಬ್ರಾಹ್ಮೇ. ಕವಿ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ತ್ವಂ ಕವಿ ಸರ್ವವೇದನಾತ್, ಎಲ್ಲವನ್ನೂ ತಿಳಿದಿರದ ಕವಿ. ಇವತ್ತು ಕವಿ ಅಂದ್ರೆ ಕವನ ಬರೆಯೋರು ಅಂತಾಗಿದೆ. ಅದು ಸೆಕೆಂಡರಿ ಸ್ಮಾಲ್ ಅರ್ಥ. ಮುಖ್ಯವಾದ ಅರ್ಥ ಏನು ಅಂತ ಕೇಳಿದರೆ ಸರ್ವಜ್ಞ ಇತಿ ಬ್ರಾಹ್ಮೇ, ಬ್ರಹ್ಮಪುರಾಣದ ಮಾತು. ಧಾತಾರಂ ಧಾರಣ ಪೋಷಣ ಕರ್ತಾರಂ. ವಿಷ್ಣು ಸಹಸ್ರನಾಮಾಚಾರ್ಯ ಬೇರೆ ಬರೋದಿಲ್ಲ, ಸೇರಿಸ್ಕೋಬೇಕಿದ್ರೆ. ಧಾತಾ ವಿಧಾತ. ಧಾತಾರಂ ಧಾರಣ ಪೋಷಣ ಕರ್ತಾರಂ. ದುಧಾಂಗ್ ಧಾರಣ ಪೋಷಣಯೋ ಧಾತುಕೋಶ. ದುಧಾಂಗ್ ಅಂತ ಹೇಳಿ ಕಮಲೃಗತವು ಹೇಗೋ ಹಾಗೆ ಧಾತುಕೋಶ ಇರೋದು ಹಾಗೆ. ಇತಿ ಧಾತೋಹೋ ಧಾತ ವಿಧಾತ ಪರಮೋತ ಸಂದ್ರಕ. ಮತ್ತು ವೇದವಾಕ್ಯ ಧಾತ ಹೌದು, ವಿಧಾತ ಹೌದು, ಪರಮಃ ಉತ ಸಂದ್ರಕ ಇತಿ ಚ ಶ್ರುತಿ. ಹೀಗೆ ಶ್ರುತಿ ಹೇಳ್ತಾ ಇದೆ. ಬ್ರಹ್ಮಾಸ್ಥಾಣು ಇತ್ಯಾರಭ್ಯ ಮೋಕ್ಷ ಧರ್ಮ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಹಾಕಿದೆ. ಆಚಾರ್ಯ ಏನು ಕೋಟ್ ಮಾಡಿ ಅಷ್ಟು ಸಿಗುತ್ತೆ ಇವತ್ತು. ಏನಂತ ಹೇಳ್ತಾರೆ, ತಸ್ಯ ಪ್ರಸಾದಾದಿಚ್ಛಂತಿ ತದಾದಿಷ್ಟ ಫಲಾಂ ಗತಿಂ ಇತ್ಯಾದಿಶ್ಚ ಮೋಕ್ಷಧರ್ಮೇ. ಅನುಶಾಸಿತಾರಂ ಅವರಿಗೆ ಅರ್ಥ ಇದೆ. ಬ್ರಹ್ಮ ಅಂದರೆ ಬ್ರಹ್ಮದೇವರು, ಸ್ಥಾಣು ಅಂತ ಹೇಳಿ ರುದ್ರದೇವರು. ಅವ್ರನ್ನೆಲ್ಲ ಕೂಡ ಪರಮಾತ್ಮ ಏನು ಮಾಡ್ತಾನೆ, ತಸ್ಯ ಪ್ರಸಾದಾದಿಚ್ಛಂತಿ, ಅನುಗ್ರಹದಿಂದ ಮಾಡ್ತಾರೆ. ಅವ್ರನ್ನ ಯಾರಿಗೂ ಏನು ಸ್ವಂತ ಮಾಡಲಿಕ್ಕೆ ಬರೋದಿಲ್ಲ. ತದಾದಿಷ್ಟ ಫಲಾಂ ಗತಿಂ, ಅವನು ತಿಳಿಸಿರ್ತಕ್ಕಂಥ ಫಲವನ್ನೂ ಪಡಿತಾರೆ, ಗತಿಯನ್ನು ಹೊಂದುತ್ತಾರೆ. ಅದರ ಸರ್ವೋತ್ತಮ ಸ್ವತಂತ್ರ ಅಂತ ಅರ್ಥ. ಇತ್ಯಾದಿಶ್ಚ ಮೋಕ್ಷಧರ್ಮೇ. ತಮಸೋ ಅವ್ಯಕ್ತಾತ್ ಪರತಃ ಸ್ಥಿತ. ತಮಸಃ ಅಂದರೆ ಅವ್ಯಕ್ತ ತತ್ವ ಮಹಾಲಕ್ಷ್ಮಿ ಅವರ ಮೇಲಿದ್ದಾನೆ. ತಮಸಃ ಪರಸ್ತಾದಿತಿ ಅವ್ಯಕ್ತಂ ವೈ ತಮಃ ಪರಸ್ತಾಧ್ಯ ತತಃ ಇತಿ ಪಿಪ್ಪಲಾದ ಶಾಖಾಯಾಂ. ಅದಕ್ಕೆ ಅರ್ಥ ಹೇಳುತ್ತೆ, ಶ್ರುತಿನೇ ಅರ್ಥ ಹೇಳಿದೆ. ತಮಸಃ ಪರಸ್ತಾತ್ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ತಮಸಃ ಪರಸ್ತಾದಿತಿ ಅವ್ಯಕ್ತಂ ವೈ ತಮಃ. ತಮಸ್ ಅಂದ್ರೆ ಅವ್ಯಕ್ತ ತತ್ವ. ಪರಸ್ತಾಧ್ಯ ಸಹ ತತಃ, ಅದಕ್ಕಿಂತ ಮೇಲಿದ್ದಾನೆ. ಇದು ಪಿಪ್ಪಲಾದ ಶಾಖಾಯಾಮ್. ಮೃತ್ಯುರ್ವಾವತಮಃ. ಇನ್ನು ನಮಶಬ್ದಕ್ಕೆ ಇನ್ನು ಮೃತ್ಯು ಅಂತ ಒಂದು ಅರ್ಥ ಇದೆ. ಅಬೌಟ್ ಎತ್ ಅಂದರೆ ಅನಾದಿ ನಿತ್ಯ ಅಂತ ಅರ್ಥ. ಮೃತ್ಯುರ್ವೈ ತಮೋ ಜ್ಯೋತಿರಮೃತಂ ಇತಿ ಶ್ರುತೇ. ಮೃತ್ಯು ಅಂದ್ರೆ ತಮಸ್ಸು, ಅಮೃತ ಅಂದ್ರೆ ಮೋಕ್ಷ ಅಂದ್ರೆ ಜ್ಯೋತಿ. ಆದ್ದರಿಂದ ಇಷ್ಟೆಲ್ಲ ಅರ್ಥ ತಿಳ್ಕೊಂಡ್ರೆ ಈ ಶ್ಲೋಕ ಅರ್ಥ ಆದಾಗ ಲೆಕ್ಕ. ಕವಿ ಆಚಾರ್ಯ ಮಾತನ್ನ ಸದಾಚಾರ ಸ್ಮೃತಿ ಶ್ಲೋಕ ಉಲ್ಲೇಖ ಮಾಡ್ತಾರೆ. ಅದು ಅರ್ಥ ಪೂರ್ತಿ ತಾವೇ ಹೇಳಿದ್ದಾರೆ. ಇದಿಷ್ಟಲ್ಲಿ ಶಿಫ್ಟ್ ಮಾಡಿಕೊಂಡ್ರೆ ಶ್ಲೋಕದ ಅರ್ಥ ಆಗುತ್ತೆ. ಅವ್ಯಕ್ತ ತತ್ವ ಒಟ್ಟಾಗಿ ಮಹಾಲಕ್ಷ್ಮಿ. ಶ್ರೀಭೂತತ್ವಕ್ಕೆ ಶ್ರೀರೂಪ ಭೂರೂಪ ಐತೆ ಅಷ್ಟೇ, ಮೇನ್ ಮಹಾಲಕ್ಷ್ಮಿ. ರೂಪಗಳಷ್ಟೇ. ಅದು ವೈ ಅಂದ್ರೆ ಏನು ನಿಶ್ಚಯ. ಸಂಸ್ಕೃತದಲ್ಲಿ ವೈ ಅಂತ ಹೇಳಿದ್ರೆ ಏನರ್ಥ, ಇಲ್ಲಿ ಬಂದಿರೋ ತಮಶಬ್ದಕ್ಕೆ ಅವ್ಯಕ್ತ ತತ್ವ ಅಂತಾನೆ ಅರ್ಥ. ಅದ್ರ ಮೇಲೆ ದೇವರಿದ್ದಾನೆ. ಯಾಕೆ ಮಾತಾಡಿದ್ರೆ ಶಾಕ್ತರಿದ್ದಾರೆ, ಅವ್ರ ಶಕ್ತಿ ಮೇಲೆ ಹೋಗೋದಿಲ್ಲ, ಅವರೇ ಅಲ್ಟಿಮೇಟ್ ಅಂತ ಹೇಳ್ತಾರೆ. ಅದಲ್ಲ, ಶಾಕ್ತ ಮತ್ತು ನಿರಾಕರಣೆ ಉತ್ಪತ್ತಿ ಸಂಭವ ಅಂತೆಲ್ಲ ಹೇಳಿದ್ದಾರೆ ಬ್ರಹ್ಮಸೂತ್ರದಲ್ಲಿ. ಆ ಅರ್ಥ ಹೇಳ್ತಿದ್ದಾರೆ ಹೊರತು ಬೇರೆ ಅಲ್ಲ. ಇಲ್ಲಿ ದುರ್ಗಾ ತಗೋಬೇಕು. ಇತಿ ಪಿಪ್ಪಲಾದ ಶಾಖಾಯ ಮೃತ್ಯುರ್ವಾವತಮಃ ಮೃತ್ಯುರ್ವೈ ತಮೋ ಜ್ಯೋತಿರಮೃತಂ ಇತಿ ಶ್ರುತೇ. ಇಲ್ಲೇಂದು ಬಂತೀಗ, ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಎಲ್ಲದಕ್ಕೆ ಅರ್ಥ ಇದೆ. ಮೃತ್ಯುವಿನಿಂದ ನಮ್ಮನ್ನ ಅಮೃತಕ್ಕೆ ಕರ್ಕೊಂಡು ಹೋಗ್ಬೇಕು, ಸಂಸಾರದಿಂದ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಮೋಕ್ಷ ಕರ್ಕೊಂಡು ಹೋಗ್ಬೇಕು. ಆ ರೀತಿ ಮುಂದೆ ಹೇಳ್ತಾರೆ. ಇದೆಲ್ಲ ಗೊತ್ತಿದ್ರೆ ಆಗ ನಮಗೆ ಅಂತ್ಯಕಾಲ ಸ್ಮರಣೆ ಅಂತ ಈ ರೀತಿ ಸ್ಮರಣೆ ಮಾಡಬೇಕೇ ಹೊರತು ಏನೋ ರೀತಿ ಸ್ಮರಣೆ. ಕೆಲವು ಉತ್ತರ ಇರುತ್ತೆ, ಆ ಫಾರ್ಮೇಟ್ ಉತ್ತರ ಕೊಟ್ಟರೆ ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇಲ್ದವ್ರೆ ನಿಮ್ಮ ಕಂಪ್ಯೂಟರೇ ತಗೊಳ್ಳಲ್ಲ. ಬೇರೆ ಇವತ್ತೆಲ್ಲ ವೇಟ್ ನೋಡಕ್ಕೊಂದು ಕಾಯಿನ್ ಹಾಕೋದಿರುತ್ತಲ್ಲ, ಬಂಗಾರ ಕಾಯಿನ್ ಹಾಕಿದ್ರು ತಗೊಳ್ಳಲ್ಲ. ಅದೇ ₹1 ಕಾಯಿನ್ ಹಾಕ್ಬೇಕಷ್ಟೇ. ಅದು ಯಾವುದದು ಒಂದು ಕಾಲದ್ದು, ಅದು ಸ್ವಲ್ಪ ಹೆಚ್ಚು ಕಡಿಮೆ ತಗೊಳ್ಳಲ್ಲ. ಈಗಿನ ತಗೊಳ್ಳೋದೇ ಇಲ್ಲ, ಅದಕ್ಕೆ ಸೈಜ್ ಚೇಂಜ್ ಆಗಿಬಿಡೋದು. ಅದನ್ನ ಅಲ್ಲಿ ಚೇಂಜ್ ಮಾಡಬೇಕು. ಅದು ಅರ್ಥ ಏನಂದ್ರೆ ಅದಕ್ಕೆ ವಿಹಿತ ಅಂತ ಹೇಳಿದ್ರು. ವಿಹಿತವಾಗಿರ್ಬೇಕು. ಏನೋ ಕೆಲಸ ಮಾಡಿರ್ಬೇಕು, ಹೇಳಿದ ಕೆಲಸ ಮಾಡಬೇಕೇ ಹೊರತು ಏನೋ ಕೆಲಸ ಮಾಡಿ ಏನು ಉಪಯೋಗ ಅದರಿಂದ. ತಾತ್ಪರ್ಯ. ಕವಿ ತಮಸಃ ಪರಸ್ತಾತ್, ಅದಕ್ಕೆ ಇನ್ನೊಂದು ಅರ್ಥ, ಪ್ರಾಕೃತ ದೇಹನಾಗಿದ್ದಾನೆ, ಪ್ರಕೃತಿಯ ಮೇಲಿದ್ದಾನೆ ಅಂದ್ರೆ ಪ್ರಕೃತಿ ದೇಹ ಬರೋ ಚಾನ್ಸಸ್ಸೇ ಇಲ್ಲ. ಆದ್ದರಿಂದ ಹೇಳಿದ್ನಲ್ಲ, ಫ್ಲೈಟಲ್ಲಿ ಬಂದರೆ ಎಷ್ಟು ಜಾಮ್ ಆಗಿರ್ತಾರೆ ರೋಡ್ ಟ್ರಾಫಿಕ್ ಅಂತಾರೆ. ರೋಡ್ ಟ್ರಾಫಿಕ್ ಆದ ಸಂಬಂಧನೇ ಇಲ್ಲ. ಯಾಕೆ ಅಬೋವ್ ಇರೋದು.
ಅದರಿಂದ ರೋಡ್ ಟ್ರಾಫಿಕ್ ಕಾರಣ ಹೇಳಿದ್ರೆ ಅವನಿಗೆ ಫ್ಲೈಟಿನ ಅರ್ಥನೇ ಆಗಿಲ್ಲ ಅಂತ. ಕವಿಂ ಪುರಾಣಂ ಅನುಶಾಸಿತಾರಂ ಇಷ್ಟು ಹೇಳಿ ಕಂಟಿನ್ಯೂ ಮಾಡ್ತಾರೆ. ಪ್ರಯಾಣ ಕಾಲೇ ನೋಡಿ ಹೇಗೆ ದೇಹ ಬಿಡಬೇಕು ಅಂತ ಹೇಳ್ತಾರೆ. ಮಲಿಕೊಂಡು ಸತ್ರ ಅಲ್ಲೇ ಎಲ್ಲ ಅವ್ರು ಕೂತಿರ್ಬೇಕು ಅಷ್ಟು ಗೊತ್ತಾಯ್ತು. ಹೀಗೆ ಕೂಡ್ಬೇಕು, ಎಲ್ಲ ಹೇಗೆ ಕೂಡ್ಬೇಕೆಲ್ಲ ಹೇಳ್ತಾರೆ. ಈಗ ಪ್ರಯಾಣ ಕಾಲೇ ಎಲ್ಲ ಮಲಿಕೊಂಡು ಹೋಗೋದ್ರೆ ಏನಾರು ಹೇಳಿ ಸುಳ್ಳುಗಳು ಹೇಳ್ಬಿಡ್ತಾರೆ. ಇದೆಲ್ಲ ಗೊತ್ತಾಗ ಸುಳ್ಳು ಹೇಳ್ತಾರೆ ಅಂತೆ ಗೊತ್ತಾಯ್ತು. ತುಂಬಾ ಜನ ಇದು ಗೊತ್ತಿಲ್ಲದೇನೆ ಹೆಚ್ಚು ಮೋಸ ಮಾಡಿಬಿಡ್ತಾರೆ ಆರಾಮ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಬುದ್ಧಿಚಲೇ ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಪ್ರಯಾಣ ಕಾಲೇ ಅಂದ್ರೆ ಪ್ರಾಣೋತ್ಕ್ರಮಣ ಕಾಲೇ ಅಂತ ಅರ್ಥ. ಪ್ರಾಣ ಉತ್ಕ್ರಮಣ ಕಾಲೇ ಮನಸಾ ಅಚಲೇನ, ಮನಸ್ಸು ಅಚಲೇನ ಏಕಾಗ್ರವಾಗಿರಬೇಕು. ತತ್ರ ಏಕಾಗ್ರ ಮನಃಕೃತ ಎಂದು ಹೇಳಿದ್ದಾರೆ. ಭಕ್ತ್ಯಾಯುಕ್ತ ಭಕ್ತಿಯಿಂದ ಕೂಡಿರ್ಬೇಕು. ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಹೊರಟೋಯ್ತು. ಈಗ ನಾನೇ ದೇವರು ಭಕ್ತಿಯಲ್ಲಿ ಬರುತ್ತಾಗ ನಾನೇ ದೇವರು ಅಂತ ಹೇಳಿದ್ರೆ ಸತ್ಯ ಕಾಲದ್ದು ಫೈನಲ್ ಅದು. ಅದರಲ್ಲಿ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿದ ಮೇಲೆ ಯಾವ ಕಾಲಕ್ಕೂ ಅಹಂ ಬ್ರಹ್ಮಾಸ್ಮಿ ಶಬ್ದಕ್ಕೆ ಏನರ್ಥ ಅಲ್ಲ, ನಾನು ಅರ್ಥ ಮಾಡಕ್ಕೆ ಸಾಧ್ಯನೇ. ತಾನು ಭಕ್ತಿಯಿಂದ ಮಾಡೋದೇನು ಬಂತು? ನಮ್ಮಲ್ಲಿ ನಿಮ್ಮ ಭಾರಿ ಭಕ್ತಿ ಇದ್ದಾರೆ ಹೇಳ್ಕೊತಾರ. ಭಕ್ತ್ಯಾಯುಕ್ತ ಯೋಗ ಬಲೇನ ಚೈವ, ಯೋಗ ಬಲ ಇಷ್ಟಿಷ್ಟು ಅಭ್ಯಾಸ ಯೋಗಯುಕ್ತೇನೆ ಹೇಳಿದ್ದಾರೆ. ಇದೆಲ್ಲ ತಕ್ಷಣ ಉಪಯೋಗ ಬರುತ್ತೆ. ಡ್ರೈವ್ ಮಾಡಬೇಕಾದ್ರೆ ನೋಡೋದು ಎಲ್ಲಿದೆ, ಕ್ಲಚ್ ಎಲ್ಲಿದೆ, ಅಲ್ಲಿ ನೋಡ್ತಾ ಕೊಡೋದು ಏನಾಗುತ್ತೆ, ಅದು ಇಳಿದು ಬಿಡ್ತಾರೆ, ಉಪಯೋಗ ಇಲ್ಲ ಅಂತೇಳಿ ನೋಡ್ತಾ ಹಾಕಿಬಿಡ್ತಾರೆ. ಅಭ್ಯಾಸ ಬಲ. ಅದಕ್ಕೆಲ್ಲ ಇಷ್ಟು ದಿವಸ ಪ್ರಾಕ್ಟೀಸ್ ಮಾಡ್ತಾ ಹೋದು ಅಂತ ಏನಾಗ್ತಾ ಹೋಗುತ್ತದೋ ಯೋಗ ಬಲ ಸೇರಿಸ್ಕೋಬೇಕು. ಅಭ್ಯಾಸ ಯೋಗ ಬಲೇನ ಅಂತ ಅರ್ಥ. ಯೋಗ ಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಭಾವೇಶ್ಯ ಸಮ್ಯಕ್. ಇಲ್ಲೆಲ್ಲಿ ಯೋಗ ಭಕ್ತಿ ಅಂತ ಹೇಳಿದ್ರಿಂದ ಯಾಕೆ ಕೊಡ್ಬೇಕಲ್ಲ ಹೇಳ್ಬಿಟ್ಟಿದ್ದಾರೆ ಗೊತ್ತಾಯ್ತಾ. ವಿಚೈಲಾಜನ ಕುಶೋತ್ತರಂ ಆಗಬೇಕು. ಆಮೇಲೆ ಸ್ವಸ್ತಿಕಾಸನ, ವೀರಾಸನ, ಪದ್ಮಾಸನ ಆಗಬೇಕು. ಅದರಲ್ಲಿ ಕೂತ್ಕೊಂಡು ಬಿಟ್ಟು ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್. ಪ್ರಾಣ ಎಲ್ಲಿ ಬರಬೇಕು? ಹುಟ್ಟುಗಳ ಮಧ್ಯೆ ಬರಬೇಕು. ನಿತ್ಯ ಅದು ಮಾಡ್ಲಿಕ್ಕೆ ಹೇಳಿದ್ದಾರಾದ್ರೆ ಸುಲಭ ಬಂದ್ಬಿಡುತ್ತೆ. ಸಮ್ಯಕ್ ತಂದು ಅಂತ ಅರ್ಥ. ಪ್ರಾಣಮಯ ಪ್ರಾಣಕ್ಕೆ ಏನ್ ಮಾಡ್ತೀರಿ ನೀವೀಗ? ಆ ಪ್ರಾಣನ ಪ್ರೇಚಕ ಪೂರ್ವಕ ಎಲ್ಲ ಗೊತ್ತು. ಇದು ಕುಂಭಕದಲ್ಲೇ ಇರಬೇಕು. ಅದೊಂದು ಇಂಪಾರ್ಟೆಂಟ್. ಯಾಕೆ ಹೇಳಿದ್ರೆ ಕುಂಭಕದಲ್ಲೇ ಇರಬೇಕು ಪ್ರಾಣಾಯಾಮ ಅಂತ. ಅಂತ್ಯಕಾಲಕ್ಕೆ ಕುಂಭಕದಲ್ಲಿದ್ದು ಇಲ್ಲಿ ಬರೀ ಭ್ರೂಮಧ್ಯಕ್ಕೆ ಬರಬೇಕು. ಇದು ಸೆಂಟರ್ ಇದು. ಅದಕ್ಕೆ ಅಲ್ಲಿ ಅಕ್ಷತೆ ಹೆಚ್ಚುಗಳೋದು ಯಾತಕ್ಕೆ ಅಂದರೆ ಕುಂಕುಮ ಅಕ್ಷತೆ ಗಂಡಸರು ಇಬ್ಬರಿಗೂ ತಿಲಕ ಇರಲೇಬೇಕು. ಇಲ್ಲವ್ರು ಏನಾಗುತ್ತದೋ ಎಲ್ಲ ನಮ್ಮ ಮುಖ್ಯ ಕೇಂದ್ರ ಬಂದಿರೋದು ಇಲ್ಲಿ. ಇಲ್ಲಿಂದ ಬ್ಯಾಲೆನ್ಸ್ ಆಗೋದು ಗೊತ್ತಾಯ್ತಾ. ಭ್ರೂಮಧ್ಯ ಅದಕ್ಕೆ ಅಲ್ಲಿಗೆ ಸರಿಯಾಗಿ ಇದು ಮಾಡೋದು ಗೊತ್ತಾಯ್ತಾ. ಜನಕ್ಕೆ ಗೊತ್ತಿದ್ದು ಏನೇ ಫ್ಯಾಷನ್ ಅಂತ ತೆಗೆದಾಕ್ಬಿಡ್ತಾರೆ. ಅದು ಕಂಟ್ರೋಲ್ ಮಾಡೋದು ಗೊತ್ತಾಯ್ತಾ. ಇಡೀ ಇದನ್ನ ತಲೆ ಆದರೆ ತಲೆಯಲ್ಲಿರೋದು ಇದು, ಆಮೇಲೆ ತಲೆಯಲ್ಲಿ ಇಲ್ಲಿ ಎರಡು ಭಾಗ ಭಾರಿ ಇಂಪಾರ್ಟೆಂಟ್. ಧ್ಯಾನ ಕಾಲಕ್ಕೆಲ್ಲ ಆಜ್ಞಾಚಕ್ರ, ಇದು ಸಹಸ್ರಾರ ಚಕ್ರ ಅಲ್ಲಿ ಬರಬೇಕು. ಅಲ್ಲಿ ಇಲ್ಲಿ ಸೆಂಟ್ರ್ ಬಂದು ಎಲ್ಲ ಸೇರಿಬಿಡುತ್ತೆ. ಈಗ ಎಲ್ಲವೂ ಸೇರಿ ಇಲ್ಲಿ ಯುನೈಟ್ ಆಗುತ್ತೆ. ಎಲ್ಲ ನಾಡಿಗಳು ಇಲ್ಲಿ ಯುನೈಟ್ ಮುಂದೆ ಹೋಗಿ ಇಲ್ಲಿಂದ ಹೊರಗೋಗಿ ರೂಟ್ ಅದು. ಅದಕ್ಕಾಗಿ ಎಕ್ಸಿಟ್ ಹೇಗೆ ಅಂತ ಹೇಳ್ತಾರೆ. ಎಕ್ಸಿಟ್ ಎಂಟ್ರಿ ಹೇಗೆ, ಎಕ್ಸಿಟ್ ಹೇಗೆ. ಎಂಟ್ರಿ ಅಂದರೆ ಗರ್ಭ ಪ್ರವೇಶ, ಎಕ್ಸಿಟ್ ಅಂದರೆ ದೇಹ ಬಿಟ್ಟು ಹೋಗೋದು. ಫಸ್ಟ್ ಅಂಡ್ ಲಾಸ್ಟ್ ಸ್ಟೆಪ್ಗಳು. ಅದರಲ್ಲಿ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣ ಮಲ್ಕೊಂಡು ಭ್ರುವೋರ್ ಮಧ್ಯೆ ಮಾಡ್ಲಿಕ್ಕೆ ಬರೋದಿಲ್ಲ, ಕುತ್ಕೊಂಡೇ ಮಾಡಬೇಕಾದ್ರು. ಪ್ರಾಣ ಬಂದು ಇಡೀ ಪ್ರಾಣಶಕ್ತಿ ಪ್ರಾಣಾಯಾಮ ಮಾಡಿ ದೇವರ ಶಕ್ತಿ ಇರಿಸ್ಬಿಟ್ಟು ಸಮ್ಯಕ್ ಅಂತ ಹೇಳಿದ್ರು. ಟೆನ್ಷನ್ ಇರಬಾರ್ದು. ಅವು ಭಾರಿ ಟೆನ್ಷನ್ ನೋಡೋರಿಗೆ, ಇವ್ರು ಎಲ್ಲರಿಗೂ ಟೆನ್ಷನ್ ಇರಬಾರ್ದು. ಡ್ರೈವಿಂಗ್ ಮಾಡೋದು ಹೇಗಿರ್ತಾನೆ ಯಾವಾಗಲೂ ಕೂಡ ಕಾಮ ಕೂಲಾಗಿರೋ. ಟೆನ್ಷನ್ ಇದ್ರೆ ಹಾಕೋದಿಲ್ಲ ಅವನು. ಯಾಕೆ ಮಾಡೋಕ್ಕಾಗಲ್ಲ, ಅವ್ನು ಡಿಸ್ಟರ್ಬ್ ಆಗಿಬಿಟ್ರೆ. ಫುಲ್ ಕಾನ್ಸಂಟ್ರೇಷನ್ ಇರಬೇಕು. ಯಾವಾಗ ರಜೆ ಕೊಡೋದು ಸರ್ಕಾರಿ ಯಾತಕ್ಕೆ ಅಂತ ಕೇಳಿದರೆ ಆರೋಗ್ಯ ಇತ್ಯಾದಿ ಕಾರಣ ಬಂದಾಗ ಅವನಿಗೆ ಮಾಡಕ್ಕೆ ಬರೋದಿಲ್ಲ ಕೆಲಸ. ಅದ್ರ ಬಂದು ರಜೆ ಕೊಡೋದೇ ವಾಸಿ. ಇಲ್ಲಿ ಬಂದರೆ ಕೆಲಸ ಕೆಡಿಸೋದಕ್ಕಿಂತ ಬಂದಿರೋದು ವಾಸಿ. ಆರೋಗ್ಯ ಸರಿ ಮತ್ತೆ ತಗೊಳ್ತಾರೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಪರ್ಪಸ್ ಅದು. ಲೀವ್ ಕೊಡೋದು ಹೇಗೋ ನಮಗೆ ದೇವ್ರ ವಿಶ್ರಾಂತಿ ಕೊಡೋದು ಹಾಗೆ. ವದಂತಿ ಆವೇಶ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಇಂಥವನು ಮಾತ್ರ ತಂ ದಿವ್ಯಂ ಪರಂ ಪುರುಷಂ ಉಪೈತಿ. ದಿವ್ಯ ಪುರುಷ ಪರಮಾತ್ಮ ಅವನ ಹತ್ರ ಹೋಗ್ತಾನೆ. ಎಲ್ಲ ರೂಟ್ ಚೇಂಜ್ ಆಗಿಬಿಟ್ರೆ ಒಂದು ಕಡೆ ಚೇಂಜ್ ಆದ್ರೂ ಕೂಡ ಬೇರೆಲ್ಲ ಹೋಗ್ಬಿಡ್ತಾನೆ. ಕರೆಕ್ಟ್ ಅದೇ ದಾರಿಯಲ್ಲೇ ಹೋಗ್ಬೇಕು. ಅದು ಡಿವಿಯೇಷನ್ ಬಂದ ಕಾಲಕ್ಕೆ ತುಂಬ ಕೇರ್ಫುಲ್ ಆಗಿರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಭಾರಿ ಕಷ್ಟ. ಯದಕ್ಷರಂ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಎಷ್ಟು ಇದೆ ಪ್ರೋಸೆಸ್ ಇದು. ಇದೆ 8ನೇ ಅಧ್ಯಾಯದ ಮೇನ್ ಇದು ಅದೇನೆ. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸ್ಸಿ ನಿಯತಾತ್ಮಭಿ ಪ್ರಶ್ನೆ ಕೇಳಿದ್ದ. ದೇಹ ಬಿಟ್ಟು ಹೋಗ್ಬೇಕಾದ್ರೆ ಧ್ಯಾನ ಮಾಡಬೇಕು ಅಂತ ಕೇಳಿದ್ದಕ್ಕೆ ವಿಸ್ತಾರವಾಗಿ ಹೇಳ್ತಾ ಇದ್ದ.
ಇದಿಷ್ಟು ನಮಗೆ ಮತ್ತೆ ಬರೋದಲ್ಲಿ ಬಂದಿದೆ ಭಾಗವತದೊಳಗೆ ಮೊದಲನೇವರೆಗೇನೆ ವಿರಾಟ್ ಪುರುಷ ವಿರಾಣ ಪುರುಷ ಚಿಂತೆ ಮಾಡಿ ಹೊರಡಬೇಕು ಅಂತ ಹೇಳ್ತಾರೆ. ಎರಡು ಒಂದಕ್ಕೊಂದು ಮ್ಯಾಚ್ ಆಗುತ್ತೆ. ಆ ಆ ತಂತ್ರಸಾರದಲ್ಲಿ ನಿತ್ಯ ಧ್ಯಾನದ ಬಗ್ಗೆ ಹೇಳ್ತಾರೆ, ಇಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ. ಎಲ್ಲ ಸೇರಿಸ್ಕೋಬೇಕು, ಅದಕ್ಕೆ ಎಲ್ಲ ಸೇರಿಸ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬಿಡೋದು. ಒಂದಕ್ಕೊಂದು ಕಾಂಟ್ರಡಿಕ್ಷನ್ ಬರೋದೇ ಇಲ್ಲ. ಡಿಫರೆಂಟ್ ಸ್ಟೇಜಸ್, ಡಿಫರೆಂಟ್ ಸ್ಟೆಪ್ಸ್ ಎಲ್ಲ ಗೊತ್ತಿರಬೇಕು. ಎಲ್ಲ ಬರುತ್ತೆ ಅದರಲ್ಲಿ. ಇದಿಷ್ಟು ಏನು ಹೇಳ್ತಾರೆ, ವಿರಾಟ್ ರೂಪದ ಚಿಂತನೆ. ಏನು ಹೇಳಿದ್ರಿ ಈಗ ಅವರು? ಅಚಿಂತ್ಯ ರೂಪಂ ತಮಸ ಪರಸ್ತಾತ್. ಇವೆಲ್ಲ ಕಾನ್ಸೆಪ್ಟ್ ಅಲ್ಲಿಗೆ ಹೋಗ್ಬೇಕು. ಯದಕ್ಷರಂ ವೇದ ಬಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಹ ಯದಿಚ್ಛಂತೋ ಬ್ರಹ್ಮ. ಹಾ, ಎಲ್ಲಿದೆ? ವಾಪಸ್ ಹೋಗ್ಬೇಕು. ಇದು ಮುಗೀತು. ಹಾ, ಪ್ರಯಾಣ ಕಾಲೇ ಮನಸಾಚಲೇನ ವಾಯುಜಯಾದಿ ಯೋಗಯುಕ್ತಾನಾಂ ವೃತ್ತಿಕಾಲ ಕರ್ತವ್ಯಮಾಹ ವಿಶೇಷತ. ವಾಯುಜಯ ಅಂದ್ರೇನು? ಪ್ರಾಣಾಯಾಮ ಸಿದ್ಧಿ ಅಂತ. ಪ್ರಾಣಾಯಾಮ ಸಿದ್ಧಿ ಅಟೆಂಪ್ಟ್ ಅಲ್ಲ, ಸಿದ್ಧಿ. ಇವತ್ತು ಮೆಡಿಕಲ್ ಸೇರೋದು ಬೇರೆ, ಸ್ಟೂಡೆಂಟ್ ಬೇರೆ, ಕೋರ್ಸ್ ಮುಗಿಸ್ತವನು ಬೇರೆ, ಸಿದ್ಧಿ ಪಡೆದವನು. ಅದಕ್ಕೆ ವಾಯುಜಯ ಅಂದ್ರು ಒಂದೇ, ಪ್ರಾಣಾಯಾಮ ಸಿದ್ಧಿ ಅಂದ್ರು. ವಾಯುದೇವ್ರನ್ನ ಗೆಲ್ಲೋದು ಅಂತ ಅರ್ಥ ಮಾಡ್ಕೋಬಾರದು. ವಾಯುದೇವ್ರನ್ನ ಗೆಲ್ಲೋದು ಸಾಧ್ಯನೇ ಆಗೋದೇ ಇಲ್ಲ. ವಾಯುಜಯಾದಿ ಯೋಗಯುಕ್ತಾನಾಂ ಮೃತಿಕಾಲ ಕರ್ತವ್ಯಮಾಹ ವಿಶೇಷತಃ. ವಿಶೇಷವಾಗಿ ಮೃತಿಕಾಲದಲ್ಲಿ ಹೀಗೆ ಮಾಡಬೇಕು. ಮೃತಿಕಾಲದಲ್ಲಿ ಏನು ಮಾಡಬೇಕು? ದಿವಸ ಪ್ರಾಕ್ಟೀಸ್ ಮಾಡಿರ್ಬೇಕಾದ್ರೆ ಪ್ರತಿ ಧ್ಯಾನನೂ ಹಾಗಿರುತ್ತೆ. ಆ ಧ್ಯಾನದಲ್ಲಿ ಅಲ್ಟಿಮೇಟ್. ಪ್ರಯಾಣ ಕಾಲೇ ವಾಯುಜಯಾದಿ ರಹಿತಾನಾಮಪಿ ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪೂರ್ಣಾನಾಂ ಭವತ್ತೇವ ಮುಕ್ತಿ. ಒಂದು ನೋಟ್ ಕೊಟ್ಟು, ಇವತ್ತು ಎಲ್ಲರಿಗೂ ಕೂಡ ಸಿದ್ಧಿ ಅವೆಲ್ಲ ಬರೋದು ಭಾರಿ ಕಷ್ಟ. ಯೋಗ ಸಿದ್ಧಿ ಎಲ್ಲ ಕೂಡ ಅದಿಲ್ಲದೆ ಹೋದ್ರು ಕೂಡ ಇವ್ರು ಯಾರು ಹೈಯರ್ ಯೋಗಿಗಳಲ್ಲ, ಲೋಯರ್ ಯೋಗಿಗಳು. 35 ಅಂದ್ರೂ ಪಾಸ್ ಆಗೋದಿಲ್ಲ. ಆ ರೀತಿ ಅದ್ರ 3 ಕ್ಲಾಸು ಇದೆ. ಫಸ್ಟ್, ಸೆಕೆಂಡ್, ಥರ್ಡ್ ಹೇಗೆ ಇಲ್ಲಿದೆ ಹಾಗೂ ಕೂಡ ಇದೆ. ನಂಬರ್ 1 ಅಂದ್ರೆ ಹೀಗೆ ಹೋಗ್ಬೇಕು. ವಾದಿರಾಜ ಸ್ವಾಮಿಗಳು, ರಾಯರು ಎಲ್ಲ ಏನು ಮಾಡಿದ್ರು ಈ ಕ್ರಮದಲ್ಲಿ ಹೊರಟವರು. ಅವರೆಲ್ಲ ಭಾಳ ದೊಡ್ಡ ಇವರು. ಜ್ಞಾನ ಅವರಿಗಿಂತ ಮೇಲೆ ಒಂದು ಇನ್ನು ಮೇಲೆ ಇನ್ನೂ ಮೇಲೆ ಇರ್ತಾರೆ. ಜ್ಞಾನಭಕ್ತಿ ವೈರಾಗ್ಯಾದಿ ಸಂಪೂರ್ಣಾನಾಂ ಭವತ್ತೇವ ಮುಖ್ಯ ಅಶ್ಯೂರೆನ್ಸ್ ಕೊಟ್ಟರು. ಜ್ಞಾನಭಕ್ತಿ ವೈರಾಗ್ಯ ಮೇನ್ ಇದು. ಅದಿಲ್ಲದೆ ಧ್ಯಾನ ಮಾಡಕ್ಕೆ ಬರೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಬರೀ ಇದನ್ನೇ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡು ಎಂದೆಂದೂ ಮೋಕ್ಷ ಆಗೋದಿಲ್ಲ. ಜ್ಞಾನ ಸಮೇತ ಆಗ್ಬೇಕು. ಬರೀ ಪ್ರಾಕ್ಟಿಕಲ್ ಮಾಡಿ ಉಪಯೋಗ ಆಗ್ತದೆ. ಥಿಯರಿ ಪ್ರಾಕ್ಟಿಕಲ್ ಇರಬೇಕಾದ್ರಿಂದ ಆ ಕ್ರಮದಲ್ಲೇ ಇರಬೇಕು. ಸೊ ಜ್ಞಾನ ಸಿದ್ಧಿ, ಭಕ್ತಿ ಸಿದ್ಧಿ, ವೈರಾಗ್ಯಾದಿ ಸಾಧನ ಸಿದ್ಧಿ ಪೂರ್ತಿಯಾಗಿದ್ದರೆ ಅವರು ಈ ವಾಯುಜಯಾದಿ ಇಲ್ಲದೆ ಹೋದರೂ ಕೂಡ ಈ ರೀತಿ ಹೋಲಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಸಾಧ್ಯತೆ ಇದೆ. ತದ್ವತಾಂ, ಇವತ್ತು ಡ್ರೈವಿಂಗ್ ಬರದೇ ಹೋದ್ರು ಕೂಡ ಡ್ರೈವಿಂಗ್ ಮುಂದೆ ಇಟ್ಕೊಂಡ್ರೆ ಆಗುತ್ತಲ್ಲ ಕೆಲಸ ಆಟೆ. ಬಟ್ ಇಂಡಿಪೆಂಡೆಂಟ್ ಮಾಡಕ್ಕೆ ಬರೋದಿಲ್ಲ ಅವರಿಗೆ. ಅಂಥವ್ರ ಗುರು ಅನುಗ್ರಹ ಬೇಕು ಅವರಿಗೆ. ತದ್ವತಾಂ ತು ಈಶತ್ ಜ್ಞಾನಾದಿ ಅಸಂಪೂರ್ಣಾನಾಮಪಿ ನಿಪುಣಾನಾಂ ತದ್ಬಲಾತ್ ಕಸಂಚಿದ್ಭವತಿ ಇತಿ ವಿಶೇಷ. ತದ್ವತ ಅಷ್ಟೆಲ್ಲ ಇದ್ರೆ ಈಶತ್ ಜ್ಞಾನಾದಿ ಅಸಂಪೂರ್ಣಾನಾಮಪಿ, ಇನ್ನು ಅಪರೋಕ್ಷ ಜ್ಞಾನದ ಹಂತದಲ್ಲಿ ಅನೇಕ ಹಂತದಲ್ಲಿರುತ್ತೆ. ಇನ್ನೂ ಸ್ವಲ್ಪ ಕಡಿಮೆ ಇದ್ರೂ ಕೂಡ ನಿಪುಣಾನಾಂ ತದ್ಬಲಾತ್ ಕಥಂಚಿದ್ಭವತಿ ಇತಿ ವಿಶೇಷ. ಅವರಿಗೂ ಆ ಕಾಲಕ್ಕೆ ಏನಾಗುತ್ತದೋ, ಇವರಿಗೆ ಭಾರಿ ಯಶವಂತದಿಂದ ಬಂದಿದ್ದರೆ ಅವರಿಗೆ ಈ ಬಲದಿಂದಾಗಿ ಬರುತ್ತೆ. ಇಬ್ಬರಿಗೂ ಸ್ಟ್ರೆಂತ್ ಇದರಿಂದ ಬರೋದು, ಆ ರೀತಿ ಬರೋದು. ಹೇಳಿ ಬರೋದು ಒಂದಾರೆ, ಕೇಳಿ ಅಭ್ಯಾಸ ಆಗೋದು ಹೇಳೋದಿಲ್ಲ. ಸೀನಿಯರ್ ಭಾರಿ ಹಳೆಯರು ಹೋಗಿ ಹೊಸ ಡಾಕ್ಟ್ರಿಗಿಂತ ವಾಸಿ ಅಂತ ಹೇಳ್ತಾರೆ. ಎಷ್ಟೆಷ್ಟೋ ಹೊತ್ತು ಟ್ರೈ ಮಾಡಿಬಿಟ್ಟಿರ್ತಾರೆ. ಆಗಲೇ ಆದ್ದರಿಂದ ಇದನ್ನು ತಗೊಂಡು ಡಿವೈಡ್ ಮಾಡ್ತಾನೆ ಇರ್ತಾನೆ. ಈ ಕಾಂಪೌಂಡರ್ ಇರ್ತಾರಲ್ಲ, ಸ್ವಲ್ಪ ದಿವಸ ಸರ್ವಿಸ್ ಆದ್ಮೇಲೆ ಅವ್ರಿಗೆ ಔಷಧಿ ಕೊಡ್ಬೋದು, ಎಲಿಜಿಬಿಲಿಟಿ ಬರುತ್ತೆ ಅವ್ರಿಗೆ. ಅವರು ಡಾಕ್ಟರ್ ಈ ರೀತಿ ಡಾಕ್ಟರ್ಸ್ ಅಲ್ಲ. ಅವರು ಔಷಧಿ ಕೊಟ್ಟು ಅಷ್ಟು ಮಾಡಿ ಡಾಕ್ಟರ್ಸ್ ಆಗಿರ್ತಾರೆ. ಅವರಿಗೆ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ, ಮಾಡ್ಬೋದು ಅಂತೇಳಿ. ಬಟ್ ಏನು ಮಾಡಾಗಿ ಆಪರೇಷನ್ ಅಂಥದ್ದೆಲ್ಲ ಮಾಡಬಾರ್ದು. ಸಣ್ಣ ಪುಟ್ಟ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಎಷ್ಟೋ ಕಡೆ ಹಳ್ಳಿಗಳಲ್ಲಿ ದೊಡ್ಡವರು ಸಿಗ್ತಿರ್ಲಿಲ್ಲ ಮೊದಲು, ಗೊತ್ತಾಯ್ತಾ? ಈಗ ಹಳ್ಳಿಯವರು ವೆಹಿಕಲ್ ಇರುತ್ತೆ, ಎಲ್ಲಿ ಬೇಕಾದ್ರೆ ಹೋಗ್ಬಿಡ್ತಾರೆ. ಹಿಂದೆ ಸಾಧ್ಯ ಇರಲಿಲ್ಲ. ಆದ್ದರಿಂದ ಅವರಿಗೆ ಪ್ರಿಫರೆನ್ಸ್ ಇರ್ತಿದ್ದ. ಉಕ್ತಂಚ ಭಾಗವತೆ, ಇದಿಷ್ಟು ಕೂಡ ಭಾಗವತಕ್ಕೆ ಲಿಂಕ್ ಮಾಡ್ತಾರೆ. ಈಗ ಇಷ್ಟೇನು ಬಿಗಿತೆ ಬಂದಿದೆ, ಭಾಗವತಲ್ಲಿದೆ, ಸೂತ್ರ ಎಲ್ಲ ಕೊಟ್ಟು ಮಾಡ್ತಾ ಹೋಗ್ತಾರೆ. ಉದ್ದೇಶ ಏನು ಅಂದರೆ ಎಲ್ಲದರಲ್ಲಿ ಒಮ್ಮತ ಇದೆ ಅಂತ ತೋರಿಸ್ಬೇಕು. ಏನೋ ಒಂದು ಪ್ರಮಾಣ ಹೇಳ್ತಿದ್ದೀರಿ ನೀವೀಗ, ಇನ್ನೊಂದು ಪ್ರಮಾಣ ಏನು ಹೇಳುತ್ತೋ ಅಂತ ಗೊಂದಲ ಬರಬಾರ್ದು. ತತ್ವ ಸಮನ್ವಯಾತ್, ಅದು ನಿದರ್ಶನ. ಪಾನೇನ ತೇ ದೇವ ಕಥಾ ಸುಧಾಯಾ ಪ್ರವೃದ್ಧ ಭಕ್ತ್ಯ ವಿಶದಾಶಯಾಯೇ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತ್ವಾ ಪುರಕುಂಠಧಿಷ್ಣ್ಯಂ ತಥಾ ಪರೇ ತ್ವಾಂ ತ್ವಾ ಆತ್ಮಸಮಾಧಿ ಯೋಗ ಬಲೇನ ಚಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶಮಃ
ಶಾನ್ನತು ಸೇವಯಾತೆ. ಇದಿಷ್ಟು ಕೂಡ ಭಾಗವತದ ಶ್ಲೋಕಗಳು. ಇನ್ನು ಮುಂದಿನ ಮಹಾಭಾರತ. ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ ಯಥಾಂಜಸಾ ತು ಆಪುಃ ಅಕುಂಠಧಿಷ್ಣ್ಯಂ ತಥಾ ಪರೇತು ಆತ್ಮ ಸಮಾಧಿ ಯೋಗ ಬಲೇನ ಚಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಃ ಸ್ಯಾತ್ ನತು ಸೇವಯಾತೆ. ಇದೆಲ್ಲ ಮೊದಲು ಪಾನೇನ ತೇ ದೇವ ಕಥಾಸುಧಾ. ಫಸ್ಟ್ ಶ್ರವಣ ಮಾಡಬೇಕು. ಕಥಾಪಾನ ಮಾಡಬೇಕು ಅಂದ್ರೆ ಏನಾಗ ಪಿಬತ ಭಾಗವತಂ ರಸಮಾಲಯಂ. ಫಸ್ಟ್ ಸ್ಟೆಪ್ ಶ್ರವಣ. 99% ಶ್ರವಣದ ಕಾನ್ಸೆಪ್ಟೇ ಗೊತ್ತಿಲ್ಲ. ಫಸ್ಟ್ ಯಾರೋ ಮಾಡಬೇಕು, ಅಷ್ಟೊತ್ತು ನಮಗಲ್ಲ. ಉಪನ್ಯಾಸರಲ್ಲಿ ಎದ್ದು ಬಿಡ್ತಾರೆ ಎಷ್ಟೋ ಜನಗಳು. ಅಂದ್ರೆ ಅವ್ರಿಗೆ ನಮಗಲ್ಲ ಅಂತ ಅವರಿಗೆ ಉಪನ್ಯಾಸ ಬೈದು ಹೋಗಲ್ಲ ಅವರು, ನಮಗಲ್ಲ ಇದೆಲ್ಲ. ಆಕ್ಚುಲಿ ಎಲ್ಲರಿಗೂ ಕಾಮನ್ ಅಂದ್ರೆ ಶ್ರವಣ, ಎಲ್ಲರಿಗೂ ಕೂಡ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಕ್ರೀಡ್. ಶ್ರವಣ ಮಾಡಲಿಕ್ಕೆ ಎಲ್ಲರೂ ಅಧಿಕಾರಿಗಳು. ವೇದ ಶ್ರವಣ ಮಾಡಬಾರ್ದು ಅಷ್ಟೇ ಹೊರತು ಪರುಷೇಯ ಗ್ರಂಥಗಳನ್ನು ಶ್ರವಣ ಮಾಡಬಹುದು, ಮಾಡಲೇಬೇಕು. ಪಾನೇನ ಕೇಳಿ 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 ಹೇ ದೇವ ಕಥಾ ಸುಧಾಯಾಹ ಅಂತ ಬಿಡಿಸ್ಬೋದು. ಪಾನೇನ ಹೇ ದೇವ ತೇ ಕಥಾ ಸೇಪ ಕಥಾ ಸುಧಾಯಾಹ ಬಿಡಿಸ್ಬೋದು. ಅಥವಾ ದೇವಕಥಾ ಸುಧಾಯಾಹ ಪ್ರವೃದ್ಧ ಭಕ್ತ್ಯ. ಭಕ್ತಿ ವೃದ್ಧ ಭಕ್ತಿ ಪ್ರವೃದ್ಧ ಭಕ್ತಿ. ವೃದ್ಧ ಅಂದ್ರೆ ಏನು? ನಮಗೆ ವೃದ್ಧ ಅಂದ್ರೆ ವಯಸ್ಸಾದವ್ರದ್ದು ಆಗಲ್ಲ. ವೃದ್ಧ ಅಂದ್ರೆ ಬೆಳೆದ ಅಂತ. ವಯಸ್ಸಾದ ವೃದ್ಧ ಅಂತ ಯಾತಕ್ಕೆ ಕರೀತಾರೆ? ದೇಹ ಬೆಳೆದಿರೋದು ಅಂತ ಅರ್ಥ. ಅದೇ ರೀತಿ ಜ್ಞಾನ ಬೆಳೆದಿರೋದು ಅಂತ ಅರ್ಥ. ಜ್ಞಾನ ವೃದ್ಧ ವಯೋವೃದ್ಧ ಅಂತಾರಲ್ಲ ಹಾಗೆ. ಇಲ್ಲೇನು ಶ್ರವಣ ವೃದ್ಧಿ ಆಗ್ಬೇಕು ಇವ್ರಿಗೆ. ಪ್ರವೃದ್ಧ ಭಕ್ತ್ಯ ವಿಶದಾಶಯಾಯಿ. ಪ್ರವೃದ್ಧ ಭಕ್ತ್ಯ ವೃದ್ಧ ಪ್ರ ಅದು ಎರಡರ್ಥ. ಪ್ರ ಅಂದ್ರೆ ವಿಷ್ಣು. ವಿಷ್ಣು ಭಕ್ತಿ ವೃದ್ಧ ಆಗಿವೆ. ಯಾವುದೋ ವೃತ್ತಿ ಆದ್ರೆ ಉಪಯೋಗ ಇಲ್ಲ. ವಿಷ್ಣು ಭಕ್ತಿ ಭಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿಶದಾಶಯ. ವಿಶದಾಶಯ ಅಂದ್ರೆ ಆಶಯ ಅಂದ್ರೆ ಮನಸ್ಸು. ಪವಿತತ ಮನಸ ಭಾವಿತ ನಾಕಿ ವೃಂದೈ. ಅತ್ಯಂತ ವಿಶಾಲವಾದ ಮನಸ್ಸಿರಬೇಕು. ಸಾಮಾನ್ಯವಾಗಿ ಇವತ್ತು ಜ್ಞಾನಿಗಳು ಅಂದ್ರೆ ಬಹಳ ಶಾರ್ಟ್ ಸೈಟೆಡ್ ಇರ್ತಾರೆ ಅಂತೆ, ಸಂಕುಚಿತ ಬುದ್ಧಿಯವರು ಇರ್ತಾರೆ. ತಪ್ಪೋದು. ಜ್ಞಾನಿಗಳು ಹೇಗಿರ್ತಾರೆ? ವಿಶಾಲ ಬುದ್ಧಿ ಇರುತ್ತೆ ಅಂತ ಹೇಳಿ. ವಿಶಾಲ ಬುದ್ಧಿ ಅಂದ್ರೆ ಏನು? ಬ್ರಾಡ್ ಹಾರ್ಟೆಡ್. ಬ್ರಾಡ್ ಹಾರ್ಟೆಡ್ ಅಪ್ರೋಚ್ ಇರ್ಬೇಕು ಯಾವಾಗ. ಫಿಸಿಕಲಿ ಬ್ರಾಡ್ ಹಾರ್ಟ್ ಇರಬಾರ್ದು, ಡಿಸೀಸ್ ಅದು. ಇಂಟೆಲೆಕ್ಚುಲಿ ಭಾರಿ ಬ್ರಾಡ್ ಇರಬೇಕು. ಅರ್ಥ ಆಯ್ತಾ? ಇಂಟೆಲೆಕ್ಚುಲಿ ಎಂಟ್ರೆನ್ಸ್ ಇರೋದಿಲ್ಲ ಇವರಿಗೆ ಬಹಳ ಜನಕ್ಕೆ. ಅದು ಲೈಫೇ ಅಲ್ಲ. ವಿಷದ ಅಂದ್ರೆ ವಿಶಾಲಗೊಂಡ ಆಶಯ ಮನಸ್ಸಿನಿಂದ. ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ. ವೈರಾಗ್ಯವನ್ನು ಪಡಿತಾರೆ. ಬೋಧಂ ಕೇಳಿ ಇದು ತಗೊಳ್ಳೋದು ಹೇಳಿ 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 ಬಿಟ್ಟುಬಿಡ್ತಾರೆ. ಇದು ನಿಷಿದ್ಧ ನಿಷಿದ್ಧ ಅಂತ ಮತ್ತೆ ಮತ್ತೆ ಹೇಳ್ತಿದ್ರೆ ಏನಾಗುತ್ತೆ? ಮುಂದೆರಡು ಸರ್ತೆ ಗಮನಿಸೋದಿಲ್ಲ. ತುಂಬ ಸರ್ತಿ ಹೇಳಿದಾಗ ಇಷ್ಟು ಹೇಳಿದ್ಮೇ ಏನೋ ಇರಬೇಕು ಅಂತ ತಿಳ್ಕೊಂಡು ಸ್ವಲ್ಪ ಏನ್ ಮಾಡ್ತಾರೆ, ತಾಳ್ಡೆ ಬರುತ್ತೆ ಅದರಲ್ಲಿ. ಅದಕ್ಕೆ ವೈರಾಗ್ಯ ಸಾರಂ ಪ್ರತಿಲಭ್ಯ ಬೋಧಂ. ವೈರಾಗ್ಯದ ಫಲ ಏನು? ಡೆಸ್ಪೆರೇಟ್ ಆಗೋದಲ್ಲ, ಅದು ವೈರಾಗ್ಯ ಅಲ್ಲ. ಯಾವನ ಆಸಕ್ತಿ ಕಳ್ಕೊಂಡ್ಬಿಡ್ತಾನೆ ವಿರಕ್ತರು ಅಂತ ಕರಿಬಾರ್ದು. ಜೀವನದ ಇತಿಮಿತಿ ಅರ್ಥ ಮಾಡ್ಕೊಂಡು ಇದು ಬೇಡ ಅನಿಸ್ಬೇಕು ಅಷ್ಟೇ ಹೊರತು ಏನಲ್ಲ. ಎಲ್ಲ ಯಾವುದೂ ಬೇಡ ಅಂದ್ರೆ ಅದು ವೈರಾಗ್ಯ ಅಲ್ಲ. ಲೌಕಿಕ ಬೇಡ, ಅಧ್ಯಾತ್ಮ ಬೇಕು ಅಂದ್ರೆ ವೈರಾಗ್ಯನೇ ಹೊರತು ಅಧ್ಯಾತ್ಮ ಬೇಡ ಯಾವುದು ಬೇಡ ಬಿಡಿ ಅಂದ್ರೆ ಅವನು ಏನು ಉಪಯೋಗ ಇಲ್ಲ. ವೈರಾಗ್ಯ ಅದು ಡಿಸೀಸ್ ಅದು ಆಕ್ಚುಲಿ. ಪ್ರತಿಲಭ್ಯ ಬೋಧಂ. ಕೆಲಸ ರಿಸೈನ್ ಮಾಡೋದು ಬೇರೆ, ಬೇರೆ ಕೆಲಸಕ್ಕೆ ಹೋಗೋದು ಬೇರೆ. ಎಷ್ಟು ಡಿಫ್ರೆನ್ಸ್ ಇದೆ. ಒಳ್ಳೆ ಕೆಲಸ ಸಿಕ್ಕೋದು ಬಿಟ್ಟು ಹೋದ್ರೆ ಅದು ವೈರಾಗ್ಯ, ಸಣ್ಣ ಕೆಲಸದ ಮೇಲೆ. ಅದು ಎರಡು ಬೇಡ ಅಂತ ಹೋಗ್ಬಿಟ್ಟು ಅವ್ರಿಗೆ ಆಗ್ಬಿಟ್ಟು ನಿರ್ಲಿದ್ಯೋಗಿ ಆಗ್ಬಿಡ್ತಾರೆ. ಹಾಗಾಗ್ಬಾರ್ದು. ತಥಾ ಪರೇತು ತಥಾ ಅಂಜಸ ತು ಆಪುರ್ ಅಕುಂಠ ಧಿಷ್ಣ್ಯಂ. ಅಕುಂಠ ಅಂದ್ರೆ ವೈಕುಂಠ, ಧಿಷ್ಣ್ಯ ಅಂದ್ರೆ ಜ್ಞಾನ. ಒಳ್ಳೆ ಅಪರೋಕ್ಷ ಜ್ಞಾನಿ ಆಗ್ತಾನೆ. ತಥಾ ಪರೇತು ಆತ್ಮ ಹೇಳ್ತಾರೆ. ಇವತ್ತು ಹೆಂಗಸರಿ ಶಾಸ್ತ್ರ ಡೈರೆಕ್ಟ್ ವೇದ ಇತ್ಯಾದಿ ಕೇಳೋದಿಲ್ಲ. ಮಹಾಭಾರತಗಳಲ್ಲಿ ಕೇಳಬಹುದು, ಕೆಲವೊಂದು ಓದಕ್ಕೆ ಬರೋದಿಲ್ಲ. ಆದರೆ ಮುಂದೆ ಭಗವದ್ಗೀತೆ ಇಲ್ಲೇ ಬರುತ್ತೆ. ಕೇಳಿ ಕೇಳಿದ ಫಲದಿಂದನೇ ಅವರಿಗೆ ಸಿದ್ಧಿ ಬರುತ್ತೆ ಅಂತ ಹೇಳಿ. ಕೇಳಿ ಕೇಳಿನೇ ಬರುತ್ತಾದ್ರಿಂದ ತುಂಬ ಜನಕ್ಕೆ ಒಂದು ಆಕ್ಷೇಪ ಮಾಡ್ತಾರೆ, ಓದೋ ಅವಕಾಶನೇ ಇಲ್ಲ ಅಂದರೆ ಹೆಂಗಸರಿ ಮೋಕ್ಷನೇ ಇಲ್ಲ ಅಂತ. ಇಲ್ಲ, ಮುಂದೆ ಅದಿಷ್ಟು 13ನೇ ಅಧ್ಯಾಯದ ಕೊನೆಗೆ ಅದೆಲ್ಲ ಹೇಳ್ತಾರೆ. ಒಂದೇ ಬರುತ್ತೆ, ಕೇಳಿ ಕೇಳಿನೇ ಬರುತ್ತೆ. ಎಷ್ಟೋ ಸರ್ತಿ ಕೇಳಿ ಕೇಳಿ ಇನ್ನೂ ಕ್ಲಾರಿಟಿ ಜಾಸ್ತಿ ಇರುತ್ತೆ. ಸರಿಯಾಕು ಹೇಳಿದ್ದಾರೆ. ಎಷ್ಟೋ ಜನ ಹಿಂದಿನ ಪಂಡಿತರ ಹೆಂಡಂದಿರೆಲ್ಲ ಕೂಡ ನಿತ್ಯ ಪಾಠ ಕೇಳಿ ಕೇಳಿ ಪುರುಷು ಎಲ್ಲ ಬಾಯ್ಪಾಠ ಅವ್ರಿಗೆ ಹೇಳಾಗಿಲ್ಲ ಅಷ್ಟೇ. ಅದು ತಪ್ಪ ಗೈಡ್ ಮಾಡ್ತಿರ್ತಾರೆ. ಹಾಗೆ ಹೇಳಬಾರ್ದು, ಸರಿಯಾಗಿ ಹೇಳ್ಬಿಡ್ತಾರೆ. ಮನೆಯಲ್ಲೇ ಪಾಠ ಆಗ್ತಿತ್ತು. ಇದು ವಿದ್ಯಾಪೀಠಗಳೆಲ್ಲ ಪಾಠ ಇಲ್ಲ, ಮನೆಗಳೇ ವಿದ್ಯಾಪೀಠಗಳು. ಆಗ ಮನೆಯವರಿಗೆಲ್ಲ ಬಾಯ್ಪಾಠ ಅದೆಷ್ಟು ಕೂಡ. ಆ ರೀತಿ ಬರೋದ್ರಿಂದ ಸಮಸ್ಯೆನೇ ಇಲ್ಲ. ತಥಾ ಹೌದೌದು, ಅದೇನು ತರ್ಕ ಪಾಠ ಹೇಳ್ತಿದ್ರಂತ ಭಾರಿ ಡಿಫಿಕಲ್ಟ್ ಅದೆಲ್ಲ. ಅಭ್ಯಾಸ ಆಗಿಬಿಟ್ಟು ಟಕ ಹೇಳ್ಬಿಡೋದು. ಕೇಳಿ 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 ಶಕ್ತಿ ಮಕ್ಕಳೆಲ್ಲ ತೊಟ್ಲಲ್ಲಿ ಹಾಡು ಹೇಳ್ತಿರ್ತಾರಲ್ಲ, ಅವ್ರ ತಾಯಿ ಬರ್ತಾರೆ, ಅವರೇ ಜ್ಞಾಪಿಸ್ತಾರೆ ಹೊರಗೆ. ಅವ್ರಿಗೆ ಏನು ಓದು ಬರೋ ಏನೂ ಬರೋದಿಲ್ಲ. ಅದಕ್ಕೆ ಕೇಳಿ ಕೇಳಿ ಅಷ್ಟು ಅಭ್ಯಾಸ ಆಗ್ಬಿಟ್ರೆ ಸರಿಯಲ್ಲ ಇದು. ಅದು ಆ ರೀತಿ ಹೇಳಿದ್ರೆ ಕೇಳೋದು. ಮತ್ತೆ ಗಲಾಟೆ ಮಾಡ್ತಾರೆ ಎಲ್ದ ಹೋದ್ರೆ.
ಒಂದು ನುಡಿ ಹಾರಿಸಿಬಿಟ್ಟಿದೆ ಅಂತ ಹೇಳ್ತಾರೆ. ಆತ್ಮ ಹಿಂದೆ ಹೇಳಿದ್ದೆ ನಾನು. ಒಬ್ಬ ಹುಡುಗ ಓದ್ತಾನೆ ಇರಲಿಲ್ಲ ಅವನು ಹಾಸ್ಟೆಲಲ್ಲಿ, ಯಾವಾಗಲೂ ಮಲಗಿರ್ತಿದ್ದ. ಇವ್ನು ಗ್ಯಾರಂಟಿ ಫಸ್ಟ್ ರ್ಯಾಂಕ್ ಅವರು. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ದ, ಎಲ್ಲ ಗಟ್ಟಿಯಾಗಿ ಓದ್ತಿದ್ರು ಹುಡುಗರು, ಮಲ್ಕೊಂಡು ಕೇಳ್ತಿದ್ದಾರೆ ಯಾರು ಅಂತೇಳಿ. ಆ್ಯಕ್ಚುಲಿ ನಡೆದ ಕಥೆ ಅದು. ಎಲ್ಲರೂ ಗಟ್ಟಿಯಾಗಿ ಓದ್ತಿದ್ರಲ್ಲ, ಹೇಗೂ ಓದ್ತಾ ಇರೋದು ಕೇಳಿಸ್ಕೋತ ಮಲಿ ಬಿಡ್ತಿದ್ದೆ, ನಿದ್ದೆ ಬಂದಿರಲಿಲ್ಲ. ಅದಕ್ಕೆ ಎಲ್ಲ ಬಾಯ್ಪಾಠ ಆಗೋಗಿತ್ತು ನನಗೆ. ಅದು ನೋಡಿ ಆಳ್ತದ್ದು. ಅವನು ಗುಡಿದವ್ರು ಓದೋದನ್ನ ಎರಡು ಮಾಡಿ, ಇಲ್ಲ ಓದ್ಬೇಡಿ ನಾವು ಓದ್ತೀನಿ ಅಂತ ಹೇಳಬೇಕಾಗಿತ್ತು. ಅದು ಕೇಳಿಸಿ ಹೋಗ್ಬಿಟ್ಟು ಬುದ್ಧಿವಂತಿಕೆ ಮಾಡ್ಕೊಳ್ಬಿಟ್ಟು, ಇದು ಜಾಣತನ. ಅದು ಇದ್ರೆ ನಿಮ್ಗೆ ಬೆಸ್ಟ್. ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದರೆ, ಕೇಳಿ ಇವ್ರಿಗೆ ಪಾಸ್ ಆಗಲಿಲ್ಲ, ರ್ಯಾಂಕ್ ತಗೊಂಡು ಅವ್ರು. ಅದರಿಂದ ಸರಿಯಾಗಿ ಕೇಳೋದು ಒಳ್ಳೆ ಸಿದ್ಧಿಗೆ ಕಾರಣ. ಆದ್ದರಿಂದ ಶ್ರವಣ ಎಲ್ಲರಿಗೂ ಕಾಮನ್. ಶ್ರವಣ ಗೊತ್ತಾಯ್ತಾ? ಧ್ಯಾನ ಎಲ್ಲರಿಗೂ ಕಾಮನ್ ಆಗೋದಿಲ್ಲ, ಅದೊಂದು ಸ್ಟೇಜ್ ಬರ್ಬೇಕು. ಅದಕ್ಕೆ ಶ್ರವಣ ಯಾವ ಸ್ಟೇಜಲ್ಲಿ ಇದ್ದರೂ ಶ್ರವಣ, ಲೋಯೆಸ್ಟ್ ಸ್ಟೇಜಿಂದ ಹಿಡಿದು ಹೈಯೆಸ್ಟ್ ಸ್ಟೇಜ್ವರೆಗೂ ಶ್ರವಣ ಹೆಲ್ಪ್ ಮಾಡೋದು. ಇವತ್ತು ಏನೂ ಗೊತ್ತಿಲ್ಲ ಫಸ್ಟ್ ಕೇಳಬೇಕು, ಏನೂ ಗೊತ್ತಿಲ್ಲ ಅವನಿಗೆ ಕೇಳ್ತಾನೆ. ಆಚಾರ್ಯ ಪೂರ್ಣಪ್ರ ಇವತ್ತು ಕೇಳ್ತಾ ಕೂತಿದ್ದಾರೆ ವೇದವ್ಯಾಸರು ಬದರಿಯಲ್ಲಿ. ಎಷ್ಟು ನೋಡಿದ್ರೆ ಸಾರ್ವಾಧಿಕಾರಿಕವಾದ ಬಂದೇ ಒಂದು ಶ್ರವಣ. ಉಳಿದಕ್ಕೆಲ್ಲ ಸ್ಟೇಜಸ್ ಬೇಕು, ಇಲ್ಲೇ ಇಲ್ಲ. ಅದಕ್ಕೆ ಹರಿಕಥಾ ಶ್ರವಣ ಮಾಡೋ ನಿರಂತರ. ಭಕ್ತಿಯಲ್ಲಿ ಫಸ್ಟ್ ಭಕ್ತಿ ಯಾವುದೋ? ಶ್ರವಣನೇ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಅದು ಯಾವುದು ಕಾಮನ್ ಅದು ಪೂರ್ತಿ ಬಿಟ್ಬಿಟ್ಟಿದ್ದಾರೆ. ಆದ್ದರಿಂದ ಮೊದಲನೇವರು ಹೋಗೋದೇ ಇಲ್ಲ, ತಿಳಿಯೋದಿಲ್ಲ ಅಂತ ತಿಳಿಯೋದಿಲ್ಲ ಅಲ್ಲ, ಹೋದ್ರೆ ತಿಳಿತೋ ಬಿಡುತ್ತೋ ಗೊತ್ತಾಗ. ಫಸ್ಟ್ ಹೋಗೋದೇ ಇಲ್ಲ. ಇನ್ನು ಸ್ವಲ್ಪ ಓದೋರು ಇನ್ನು ಓದೋದಿಲ್ಲ, ಇನ್ನು ಓದಿದ್ರೆ ಮರ್ಯಾದೆ ಹೋಗುತ್ತೆ, ಕೇಳ್ಬಿಟ್ರೆ ಮರ್ಯಾದೆ ಹೋದಾಗ ಲೆಕ್ಕ. ಇನ್ನೂ ಕೇಳ್ತಿರೋ ಓದಿಲ್ಲ ಅಂತ ತಿಳ್ಕೊ ಅವರು ಹೋಗಲ್ಲ. ಹೀಗಾಗಿ ಎಷ್ಟು ಫಜಿತ ಆಗುತ್ತೆ, ಜ್ಞಾನ ಪೂರ್ತಿ ನಿಂತೋಗ್ಬಿಡುತ್ತೆ. ತಥಾ ಪರೇ ತ್ವಾಮಾತ್ಮ ಸಮಾಧಿ ಯೋಗ ಬಲೇನ ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ. ಅದು ಹಿಂದೆ ಹೇಳಿದ್ದೆ. ಒಬ್ಬ ಸ್ವಾಮಿಗಳೇನಾದ್ರು ಬರ್ತಾರೆ ಅಂತ ಒಂದು ಊರಿಗೆ, ತುಂಬಾ ಜನ ಪಂಡಿತ ಬರೀ ಪಾಠ ಪ್ರವಚನ ತುಂಬ ಜಾಸ್ತಿ ಇದ್ದ ಕಾಲ ಗೊತ್ತಾಯ್ತಾ. ಆ ಕಾಲಕ್ಕೆ ಅವ್ರು ಇರೋವರೆಗೂ ಮನೇಲಿ ಪಾಠ ಯಾರು ಹೇಳಬಾರ್ದು. ಇಲ್ಲಿ ಬರ್ಬೇಕು, ಅವರೆಲ್ಲ ಪಾಠಕ್ಕೆ ಬರಬೇಕು. ಆಮೇಲೆ ಪ್ರೈವೇಟ್ ಬ್ಯಾಂಕ್ದಾಗ ಊಟಕ್ಕೂ ಬರಬೇಕು. ಒಂದು ಸ್ವಾಮಿಗಳು ಊರಿಗೆ ಬಂತೋದು ಇಡೀ ಊರಿನ ಜನಕ್ಕೆಲ್ಲ ಊಟ. ಅರ್ಥ ಆಯ್ತಾ ನಿಮಗೆ? ಊರಿನ ಜನಕ್ಕೆಲ್ಲ ಶ್ರವಣ. ಅದು ಬರ್ತಾವೆ, ಶ್ರವಣ ಬಿಟ್ಟು ಹೋಗ್ಬಿಡ್ತು, ಊಟ ಮಾತ್ರ ಉಳ್ಕೊಳ್ತೀವಿ. ಊಟದ ಜ್ವರ ಬ್ಯಾಸರಿಗೆ ಅದು ಹೋಗ್ಬಿಟ್ಟು ಯಾವುದು ಇಲ್ಲ ಇಲ್ಲಿ. ಊಟನೂ ಇಲ್ಲ, ಪಾಠನೂ ಇಲ್ಲ. ಜಿತ್ವಾ ಪ್ರಕೃತಿಂ ಬಲಿಷ್ಠ. ಎಲ್ಲ ಮಾಡೋದು ಏನು ಉಪಯೋಗ ಆಗುತ್ತೆ ಅಂದರೆ, ಲಿಂಗದೇಹ ಇದೆಯಲ್ಲ ಭಾರಿ ಗಟ್ಟಿ. ಅದು ಕಿಟ್ಟಿಗಟ್ಟಿದ ಲೋಹದಂತೆ ಅಂತ ಹೇಳ್ತಾರೆ. ಲೋಹ ಕಿಟ್ಟಿಗಟ್ಟಿಬಿಟ್ಟೆ ತೊಳೆಯೋದು ಭಾರಿ ಕಷ್ಟ. ಅದು ನಮ್ಗೆ ಅನಾದಿಕ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಗೆಲ್ಲಕ್ಕೆ ಬರುತ್ತೆ. ಈ ಸ್ಥಿತಿಯಲ್ಲಿ ಅವನೇನಾಗ್ತಾನೆ, ದಾಟಿಬಿಡ್ತಾನೆ. ಜಿತ್ವಾ ಪ್ರಕೃತಿಂ ಬಲಿಷ್ಠಾಂ ತ್ವಾಮೇವ ಧೀರಾಃ ಪುರುಷಂ ವಿಶಂತಿ ತೇಷಾಂ ಶ್ರಮಸ್ಯಾನ್ನತು ಸೇವಯಾತೆ. ಈ ರೀತಿ ಇರ್ತಾರಲ್ಲ ಅವರಿಗೆ ದೇವ್ರ ಕಥೆ ಸೇವೆ ಮಾಡೋಕೆ ನಮಗೆಲ್ಲ ಎಷ್ಟೋ ದೇವ್ರ ಕೆಲಸ ಮಾಡೋಕೆ ತುಂಬ ಆಯಾಸ, ಏನೋ ಒಂಥರ ಮನಸ್ಸಿಲ್ಲದೆ ಮಾಡ್ತಾರೆ. ಆದ್ದರಿಂದ ಈ ರೀತಿ ಕೇಳಿ 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 ಒಳ್ಳೆ ಜ್ಞಾನ ಭಕ್ತಿ ಬಂದವರಿಗೆ ವೈರಾಗ್ಯ ಇರೋದ್ರಿಂದ ಸೇವೆಯ ನಿನ್ನ ಸೇವೆ ಎಷ್ಟು ಮಾಡಿದ್ರು ಆಯಾಸ ಅನಿಸೋದೇ ಇಲ್ಲ. ಅರ್ಥ ಆಯ್ತಾ? ಇಷ್ಟು ಇಂಟ್ರೆಸ್ಟ್ ಇಲ್ಲದೆ ಹೋದರೆ ಸ್ಟೆಪ್ ಬೈ ಸ್ಟೆಪ್ ಆಯಾಸ ಅನಿಸುತ್ತೆ. ಇಂಟ್ರೆಸ್ಟ್ ಇದ್ದಾಗ ಏನಾಗುತ್ತೆ, ಆಯಾಸ ಅನಿಸೋದೇ ಇಲ್ಲ. ಬೇಕಾದ ಕೆಲಸಕ್ಕೆ ಆಯಾಸ ಅನಿಸೋದಿಲ್ಲ. ಟಿ ವಿ ನೋಡಿ ಆಯಾಸ ಆಯ್ತು ಅಂತ ಯಾರು ಒಬ್ಬರ ಸಿಗ್ತಾರೆ, ನಿಮಗೆ ಸಿಗೋದಿಲ್ಲ. ಆದರೆ ಓದಿದ್ರೆ ಸ್ವಲ್ಪ ಅಷ್ಟೇನಾಗುತ್ತೆ ಅಷ್ಟೇ. ನಾವು ಸ್ವಂತ ಓದಬೇಕಲ್ಲ, ಬುದ್ಧಿ ಜಾಸ್ತಿ ಅಲ್ಲಿ ಬುದ್ಧಿ ಉಪಯೋಗಿಸೋ ಕೆಲಸ ಇಲ್ಲ. ಬುದ್ಧಿ ಇರೋ ಬುದ್ಧಿ ಕಳ್ಕೊಳ್ಳೋದೇ ಹೊರತು ಪ್ಲಸ್ ಆಗೋ ಚಾನ್ಸಸ್ ಇಲ್ಲ. ಇದೆ ಅಲ್ಲಿ ಶ್ರಮ ಇಲ್ಲ, ಇಲ್ಲಿ ಶ್ರಮ ಇದೆ. ತ್ವಾಮೇವ ಧೀರ. ಅದಕ್ಕೆ ಎಲ್ಲರಿಗೂ ಬರೋದಿಲ್ಲ. ಧೀರ ಎಲ್ಲಿ ಬರುತ್ತೆ? ಇದು ಭಗವದ್ಗೀತೆಯಲ್ಲೇ ಬಂದಿದೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಖ್ಯ. ಧಿಯಾ ರಮತೆ ಇತಿ ಧೀರ. ವಿವೇಕಿಯಾದವನು ಅಂತ ಅರ್ಥ. ವಿಚಾರವಂತರಿಗೆ ಶ್ರಮ ಅಂತ ಅನ್ಸೋದೇ ಇಲ್ಲ. ಇದಿಷ್ಟು ಕೂಡ ಭಾಗವತ ಶ್ಲೋಕಗಳ ಅರ್ಥ. ತಥಾಪರೆ ಎಲ್ಲಿದೆ? ತಥಾಪರೆ ಅಂತ ಹೇಳಿದರೆ ಒಂದು ಗುಂಪು, ಇನ್ನೊಂದು ಗುಂಪು. ಆತ್ಮ ಸಮಾಧಿ ಯೋಗ ಬಲೇನ, ಇದಿಷ್ಟು ಒಂದು ಗುಂಪು. ಇನ್ನೊಂದು ಗುಂಪು ಆತ್ಮ ಸಮಾಧಿ ಯೋಗ ಬಲೇನ, ಧ್ಯಾನಾದಿಗಳನ್ನ ಮಾಡಕ್ಕೆ ಅಭ್ಯಾಸ ಮಾಡ್ತಾರೆ. ಅದು ಇನ್ನೊಂದು. ಇವತ್ತು ಡಾಕ್ಟರ್ ಇದ್ದಾರೆ, ಈಗ ಪ್ರೊಫೆಸರ್ ಆಗಿಬಿಡ್ತಾರೆ. ಒಬ್ಬನು ಪ್ರಾಕ್ಟೀಸ್ ಮಾಡ್ತಾರೆ. ಪ್ರಾಕ್ಟೀಸ್ ಮಾಡೋನು ಏನು ಜಾಸ್ತಿ ಗೊತ್ತು? ಕೆಲವು ವಿಷಯ ಬಂದಾಗ ಪ್ರಾಕ್ಟೀಸ್ ಮಾಡೋನ್ನೇ ಕೇಳಬೇಕು. ಕೆಲವು ವಿಷಯ ಬಂದಾಗ ಇವನ್ನೇ ಕೇಳಬೇಕು. ನಾಲೆಡ್ಜ್ ಅಪ್ಡೇಟ್ ಆಗೋದು ಯಾರಿಗೆ? ನಾಲೆಡ್ಜ್ ಅಪ್ಡೇಟ್ ಆಗೋದು. ಯಾಕೆಂದ್ರೆ ಕಾನ್ಫಿಡೆನ್ಸ್ ಎಲ್ಲ ಹೋಗ್ಬಿಟ್ಟು ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಾರೆ, ಲೇಟೆಸ್ಟ್ ಟೆಕ್ನಿಕ್. ಅದು ಇವರಿಗೆ ಪ್ರಾಕ್ಟಿಕಲ್ ಬಂದಾಗ ಅವ್ರು ಭಾಳ ಎಕ್ಸ್ಪರ್ಟ್. ಇವರಿಗೆ ಸರ್ಜರಿ ಮಾಡೋ ವಿಧಾನ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರು ಮಾಡೋದನ್ನೇ ತೋರಿಸ್ತಾರೆ, ಅದರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಆದರೆ ಆ ದೃಷ್ಟಿಯಲ್ಲಿ ಅಪರಿ ಅಂದರೆ ಆ ಗುಂಪು. ಒಂದು ಕರ್ಮಯೋಗಿ ಜ್ಞಾನಯೋಗಿಗಳಿದ್ದ ಹಾಗೆ ಎರಡು ಗುಂಪಿದೆ. ತಥಾಪರೇ
ತ್ವಾ ತ್ವಾ ತ್ವಾಂ ಎರಡು ಅರ್ಥ. ಚೇಚೆ ಹರೇ ಪರೇ, ಹರೇ ಅಲ್ಲ ಪರೇ ಪರೇ. ಚಿತ್ವಾ ಪ್ರಕೃತಿಂ ಬಲಿಷ್ಠ ತ್ವಾಮೇವ ಧೀರಾಹ ಪುರುಷಂ ವಿಶಂತಿ ತೇಷಾಂ ಶ್ರಮ. ನೋಡ್ತೀರಿ, ಪುರುಷಂ ವಿಶಂತಿ, ದೇವರು ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ ಹೊರತು ಐಕ್ಯವಂತಾರೆ ಅಂತ ಹೇಳಲಿಲ್ಲ. ಮನೆಯೊಳಗೆ ಪ್ರವೇಶ ಮಾಡ್ತಾರೆ, ಐಕ್ಯವಂತರ ಮನೆ ಜೊತೆಗೆ. ಪ್ರವೇಶ ಅಂಬುದು ಏನು ತೋರಿಸೋದಿಲ್ಲ, ಐಕ್ಯನ ಹೇಳೋದಿಲ್ಲ. ಏತು ಹೇಗೆ ವಿದ್ಯಮಾನಸ್ಯ ಭೇದಸ್ಯ ಜ್ಞಾಪಕೋ ನೈವಕಾರ. ಉಪಾಧಿ ಅನ್ನೋದು ಏನದು, ಇರೋ ಭೇದ ತೋರಿಸುತ್ತೆ ಹೊರತು ಭೇದ ಕ್ರಿಯೇಟ್ ಮಾಡೋದಿಲ್ಲ. ಅದೇ ರೀತಿ ಇದು ಕೂಡ ಏನ್ ಮಾಡೋದಿಲ್ಲ, ಪ್ರವೇಶ ಅಂತ ಹೇಳಿದ್ರೆ ಹತ್ರ ಹೋಗೋದೇ ಹೊರತು ಒಂದೇ ಆಗೋದಲ್ಲ. ಎಲ್ಲ ಬರಲ್ಲ ಅಪಾರ್ಥ ಮಾಡ್ಕೊಂಡ್ಬಿಟ್ರು, ಅಪಾರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಹೋದ್ರು ಕೆಟ್ಟೋಯ್ತು. ಏತು ತದ್ಭಾವಿತ ಲೋಕ ಏಕಾಂತಿತ್ವಂ ಸಮಾಶ್ರಿತಾ ಏತದಭ್ಯಧಿಕಂ ತೇಷಾಂ ತತ್ತೇಜಃ ಪ್ರವಿಶಂತ್ಯುತ ಇತಿ ಮೋಕ್ಷಧರ್ಮೆ. ಇದು ನೋಡಿದ್ರೆ ಭಾಗವತ, ಅದು ಭಾರತ. ಏತು ತದ್ಭಾವಿತ ಲೋಕೆ, ಲೋಕ ಎಂಬುದನ್ನು ಲೋಕೆ ಬಿಡಿಸಿದಾಗ ಲೋಕೆ ಅಂತ ಆಗತ್ತೆ. ಅಲ್ಲಿ ತಿದ್ಕೋಬಾರ್ದು, ಇರೋದು ಹಾಗೆ ಇರಬೇಕು. ಅದು ಭಾಗ ಮಾಡಿದ ಬೇರೆ ಆಗತ್ತೆ. ಏತು ತದ್ಭಾವಿತ ಲೋಕೆ ಏಕಾಂತಿತ್ವಂ ಸಮಾಶ್ರಿತಾ, ಏಕಾಂತ ಭಕ್ತರು ಇವರು. ಏತದ್ ಅಭ್ಯಧಿಕಂ ತೇಷಾಂ ತತ್ತೇಜ ಪ್ರವಿಶಂತ್ಯುತ, ಇವರು ವಿಶೇಷವಾದಂಥ ಯೋಗಿಗಳಿಗೆ ಎರಡೂ ಮಾಡೋನಿರ್ತಾನೆ. ಈ ಶ್ರಾವಣಾದಿಗಳನ್ನೂ ಮಾಡ್ತಾನೆ, ಯೋಗಾಭ್ಯಾಸನೂ ಮಾಡ್ತಾನೆ, ಅವನು ಇನ್ನೂ ಏಕಾಂತ ಭಕ್ತನಾಗ್ತಾನೆ ಅಂತ ಹೇಳ್ತಾನೆ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನಭಕ್ತಿಭಿ ನಿಯಮೇನ ತಥಾ ಅಪರಿಜಾ ಏನಿದೆ ಅಪಿ ಈರಜಯಾದಿ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ರೀಷತ್ ಪೂರ್ವಮಪ್ಯಾಪ್ಯತೆ ಧ್ರುವಂ ಇತಿ ಚ ವ್ಯಾಸಯೋಗೇ. ಸಂಪೂರ್ಣಾನಾಂ ಭವೇನ್ ಮೋಕ್ಷೋ ವಿರಕ್ತಿ ಜ್ಞಾನಭಕ್ತಿಭಿ. ಒಂದು ನಿಯಮ ಇದೆ, ಭಕ್ತಿ ವಿರಕ್ತಿ ಜ್ಞಾನ ಎಲ್ಲ ಕೂಡ ಏನಾಗಬೇಕು, ಪೂರ್ತಿ ಮೆಚ್ಯೂರ್ ಆಗಬೇಕು, ರೈಪ್ ಆಗಬೇಕು. ಆಗ್ಲೇನೆ ಮೋಕ್ಷ, ಸಂಪೂರ್ಣವಾದ ಮೋಕ್ಷಕ್ಕೆ ಅದೊಂದೇ ಅರ್ಹತೆ. ನಿಯಮೇನ, ಅದು ನಿಯಮ ಅವನು. ತಥಾ ಅಪಿ ಈರಜಯಾದಿಯುತ ಯೋಗಿನಾಂ ವಶ್ಯತ್ವಾನ್ ಮನಸಸ್ತ್ರೀಷತ್ ಪೂರ್ವಮಪ್ಯಾಪ್ಯತೆ ಧ್ರುವಂ ಇತಿ ಚ ವ್ಯಾಸಯೋಗೆ. ಕೆಲವೊಮ್ಮೆ ಇನ್ನೂ ಜ್ಞಾನಭಕ್ತಿಯಲ್ಲಿ ಪೂರ್ಣ ಆಗಿರೋದಿಲ್ಲ, ಆದರೂ ಅವರು ಸಿದ್ಧಿ ಪಡ್ಕೊಂಡ್ಬಿಡ್ತಾರೆ. ಕೆಲವು ವಿಷಯ ನೋಡೋದಕ್ಕೂ ಗೊಂದಲ ಕಾಣುತ್ತೆ. ಅಡಿಗೆ ಪೂರ್ತಿ ಹಾಕಿಲ್ಲ, ಸ್ವಲ್ಪ ಹಾಕಿ ಅರ್ಜೆಂಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಗುಂಪು ತಂದಿರ್ತಾರೆ. ಯಾವ್ದಾರು ಆಗೋವರೆಗೂ ಕಾಯ್ತಾರೆ, ಯಾವ್ದಾದ್ರು ಸ್ವಲ್ಪ ಹಾಕಿದ್ರು ಪರವಾಗಿಲ್ಲ ಅಂತೇಳಿ. ಇಂಥವ್ರು ಕೆಲವರು ಇರ್ತಾರೆ, ಇನ್ನೂ ಪೂರ್ಣ ಆಗಿಲ್ಲ ಅವರಿಗೆ ಸಾಧನೆ, ಆದರೆ ಒಳ್ಳೆಯ ಸಹವಾಸ ಇತ್ಯಾದಿ ಕಾರಣದಿಂದ ಅವ್ರಿಗೆ ಅಪ್ರೋಚ್ ಜ್ಞಾನ ಆಗಿಬಿಡುತ್ತೆ. ಗೊತ್ತಾಯ್ತಾ? ಅದು ಮುಕ್ತಿಗೆ ಹೋಗಿ ಬಿಡ್ತಾರೆ. ಎರಡು ಗುಂಪಿದೆ, ಪೂರ್ಣ ಮಾಡ್ಕೊಂಡು ಹೋಗೋರು ಇದ್ದಾರೆ, ಪೂರ್ಣ ಅಂದ್ರೆ ಅಪೂರ್ಣ ಅಂದ್ರೆ ಪೂರ್ತಿ ಅಪೂರ್ಣ ಅಲ್ಲ, ಸ್ವಲ್ಪ ಅದನ್ನ ಮುಗಿಸ್ಕೊಂಡು ಹೋಗೋರು ಇರ್ತಾರೆ. ಆದರೆ ಇದರಲ್ಲಿ ಬೆಸ್ಟ್ ಯಾರು ಅಂದ್ರೆ ಸಾಧ್ಯ ಪೂರ್ತಿ ಮುಗಿಸ್ಕೊಂಡು ಹೋಗೋರೇ ಬೆಸ್ಟ್. ಕೆಲವರು ಇರ್ತಾರೆ ಇನ್ನೊಂದು ಅಡಿಗೆ ಆಗಿಲ್ಲ ಅಂದ್ರೆ ಆದ್ಮೇಲೆ ಕೂರ್ತೀವಿ ಇರ್ತಾರೆ. ದೇವರಿಗಾರು ಬೆಲ್ಲ ಇಟ್ಟು ಮುಗಿಸ್ಬಿಡ್ತಾರೆ ಸಾಕು, ಇವ್ರಿಗೆ ಫುಲ್ ಆಗಿರ್ಬೇಕಲ್ಲ, ಆ ಥರ ಇರ್ತಾರೆ. ಅದು ಕಾಯೋದು ಭಾರಿ ಶ್ರೇಷ್ಠ. ಅದಕ್ಕೆ ಅವ್ರು ಹೇಳ್ತಾರೆ, ಬಂದರೆ ಈಗ ಬಂದು ಇಲ್ಲ ನಮ್ಗೆ ಬೇಡ, ಇನ್ನೂ ಕೂಡ ಇನ್ನೂ ಸಾಧನೆ ಆಗಬೇಕು ಅಂತ ಹೇಳ್ತಾರೆ. ಧ್ರುವ ಅನ್ಕೋತಾರೆ, ಇಷ್ಟೆಲ್ಲ ಹೇಳಿದ್ರು ನಾನು ಈಲೇ ಹೋಗೋರಾಗಿರ್ತಾರೆ ಅನ್ಕೋತಾರೆ. ಯಾವುದು ಈಲೇ ಬಂದ ನಾವು ಬರೋದಿಲ್ಲ, ಇನ್ನೂ ಸ್ವಲ್ಪ ಅದನ್ನು ಮುಗಿಸ್ಕೊಂಡೇ ಬರ್ತೀವಿ ಅಂತ ಹೇಳ್ತಾರೆ. ಯಾಕೆ? ಸಿದ್ಧಿ ಜಾಸ್ತಿ ಆಗಿದೆ. ಇವತ್ತು ನೋಡಿ ರಿಟೈರ್ಮೆಂಟ್ ತೊಗೋತಾನೆ ಅಂತ ತಿಳ್ಕೊಬೋಣ. ಫುಲ್ ಸ್ಯಾಲ್ರಿ ಕೆಲಸದ ಬರೋದಿಲ್ಲ, ಲಾಸ್ಟ್ ಇದ್ರೆ ಆ್ಯಡ್ ಮಾಡಿಕೊಡ್ತಾರೆ, ಇಲ್ಲದ್ರೆ ಫುಲ್ ಬರೋದಿಲ್ಲ ಅವನಿಗೆ. ಏನು ಮಾಡ್ತಾರೆ, ಒಬ್ಬ ಪರವಾಗಿಲ್ಲ ಅಂತ ತೊಗೊಂಡ್ಬಿಡ್ತಾರೆ, ವಾಲಂಟ್ರಿ ಪರವಾಗಿಲ್ಲ, ಅವ್ನು ಎಲಿಜಿಬಿಲಿಟಿ ಬಂತು, ರಿಟೈರ್ಮೆಂಟ್ ಎಲಿಜಿಬಿಲಿಟಿ ಬಂತು, ಇನ್ನೂ ಮೊದಲು ತೊಗೊಂಡ್ರೆ ಸಿಗೋದಿಲ್ಲ, ಅದು ಪೆನ್ಷನ್ ಸೆಟ್ಲ್ ಆಗಲ್ಲ. ಅದಕ್ಕೆಲ್ಲ ಕೂಡ ಒಂದು ಸ್ಟೇಜು, ಮೊದಲು 15-20 ಮಾಡಿರ್ಬೇಕು, ಅಥವಾ 20-50 ಮಾಡಿದ್ದಾರೆ. ಮಿನಿಮಮ್ ಸರ್ವಿಸ್ ಆದರೆ ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡ್ಬಿಡ್ಬೋದು. ಆಮೇಲೆ ಕೊನೆಗೆ ಸ್ವಲ್ಪ ಇದ್ದಾಗ ತೊಗೋಬೋದು. ಕೆಲವು ಪೂರ್ತಿನೂ ಮಾಡ್ತಾರೆ, ಬೇರೆ ಕೆಲಸ ಇದೆ ನನಗೆ, ಇಲ್ಲಿ ಲಾಸ್ ಆದ್ರೆ ಅಲ್ಲಿಗೆ ಏನಾಗುತ್ತೆ ಅಂತ ಹೋಗ್ತಾ. ಗೊತ್ತಾಯ್ತಾ? ಮನುಷ್ಯನಂತೂ ಗ್ಯಾರಂಟಿ ತಾನೆ. ಇವತ್ತು ನಾವು ನೋಡ್ತೀವಿ VRS ತಗೊಳ್ಳೋ ಕಾನ್ಸೆಪ್ಟ್ ಇದ್ದಾಗಿದೆ. ಅದು ಪ್ರಮೋಷನ್ ಬೇರೆ ಚಾನ್ಸ್, ನಾನು ಪ್ರಮೋಷನ್ ಬೇಡ ಅಂತಾನೆ ಅಷ್ಟೇ, ಪ್ರಮೋಷನ್ ಬೇಕಾ, ಇಲ್ಲಿಗೆ ನಾನು ಸಾಕು. ಆಮೇರು ಪುಹಾಮೇರುಸ್ಥ ಬ್ರಹ್ಮ ಸದನ ಇಷ್ಟೆಲ್ಲ ಇರೋದ್ರಿಂದ ಯಾವ್ದಷ್ಟು ಕೂಡ ಯಾವುದಕ್ಕೆ ಟ್ರೈ ಮಾಡಬೇಕು, ಪೂರ್ತಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಯಾವುದೋ ಒಂದು ಕಾರಣದ ಮೊದಲಾಗೋದಾದ್ರೆ ಅದು ತಪ್ಪೇನಲ್ಲ, ಆದರೆ ಒಂದು ಮಿಸ್ ಮಾಡ್ಕೋತಾನ ಅವನು. ಪೂರ್ಣವಾದ ಆನಂದಕ್ಕೆ ಒಂದು ಧಕ್ಕೆ ಬಂದಾಗತ್ತೆ, ಬಟ್ ಮೋಕ್ಷಕ್ಕೆ ಏನು ಪ್ರತಿಬಂಧಕ್ಕಾಗೋದಿಲ್ಲ. ಈರಜಯಾದಿ, ಈರ ಅಂದ್ರೆ ಪ್ರಾಣ, ಪ್ರಾಣಜಯಾದಿಯುತ ಯೋಗಿನ ವಶ್ಯತ್ವಾನ್ ಮನಸ್ಸಸ್ತ್ವೀಷತ್ ಪೂರ್ವಪ್ಯಾಪ್ಯತೆ ಧ್ರುವ, ಮನಸ್ಸು ವಶ ಮಾಡ್ಕೊಂಡಿರೋದ್ರಿಂದ ಪೂರ್ವಮಪಿ ಸಿದ್ಧಿಗಿಂತ ಮುಂಚೆನೇ ಆಗೋ ಚಾನ್ಸ್ ಇರ್ತದೆ, ಪರವಾಗಿಲ್ಲ. ಇತ್ತೀಚೆ ವ್ಯಾಸಯೋಗಿ ಕೆಲವರು ಬೆಂಗಳೂರು ಬರ್ತಾರೆ ಹೇಳ್ಕೊಂಡ್ಬಿಡ್ತಾರೆ, ಬಸ್ ಸ್ಟ್ಯಾಂಡ್ವರೆಗೂ ಹೋಗ್ತಾರೆ, ಆ ಟೈಪು ಯಾಕೆ ಹಿಡ್ಕೊತ ಅಲ್ಲೇ ಬೆಲೆ ಹತ್ರ ಆಗುತ್ತೆ ಅವ್ರಿಗೆ. ತಪ್ಪು ಹಿಡ್ಕೊಂಡ್ಬಿಟ್ರೆ ಪಂಚಾಯತ್ ಆಗ್ಬಿಡುತ್ತೆ, ಮತ್ತೆ ಅವ್ರಿಗೆ ಡಬಲ್ ದೀಕ್ಷಾ ಚಾರ್ಜ್ ಕೊಟ್ಟು ಬರ್ಬೇಕಾಗುತ್ತೆ. ಗೊತ್ತಾಯ್ತಾ? ತಿಳುವಳಿಕೆ ಇರ್ಬೇಕು ಅವ್ರಿಗೆ. ನಮ್ಮ ಮನೆಗೆ ಇದೇ ಹತ್ರ ಅಂತ ಹೇಳ್ಕೊಳ್ಳೋರು ಇರ್ತಾರಲ್ಲ, ತಪ್ಪಲ್ಲ. ಕೆಲವು ಯಾಗೂ ದುಡ್ಡು ಕೊಟ್ಟಿದ್ದೀವಿ, ಕಡೆವರೆಗೆ ಹೋಗಾಡಿಸ್ಕೊಂಡಿರ್ತಾರೆ, ಫುಲ್ ಚಾರ್ಜ್ ಕೊಟ್ಟಿರೋದ್ರಿಂದ ಕೊನೆಗೆ ಹೋಗಿ ಲಾಸ್ಟ್ ಹೇಳಿಯೋದು ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಂಡಾಗ ಲೆಕ್ಕ.
ಯದಕ್ಷರಂ ವೇದವಿದೋ ವದಂತಿ. ಅಪ್ರಾಕೃತ ಆಯ್ತಲ್ಲ, ಆಯ್ತು. ಈಗ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಯದಕ್ಷರಂ ವೇದವಿದಃ ವದಂತಿ ವಿಶಂತಿ ಯತ್ ಯತಯಃ ವೀತರಾಗಾಃ ಯತ್ ಇಚ್ಛಂತಃ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಯತ್ ಅಕ್ಷರಂ ವೇದವಿದಃ ವದಂತಿ. ಎಷ್ಟು ಅರ್ಥ ಇರುವ ಪೂರ್ವವಾದ ಶ್ಲೋಕಗಳಿವೆಲ್ಲ, ಪ್ರತಿಯೊಂದು ಹಾಗೆ ಇದರಲ್ಲಿ ಎಲ್ಲೂ ವಿಶೇಷ. ವೇದವಿದಃ ಯತ್ ಅಕ್ಷರಂ ವದಂತಿ. ವೇದವಲ್ಲವರು ಯಾವುದನ್ನು ಅಕ್ಷರ ಅಂತ ಕರೀತಾರೋ, ಅಕ್ಷರ ಅಂತ ಹೇಳಿದ್ರೆ ಪರಮಾತ್ಮ, ಪರಮಾಕ್ಷರ ಅಂತ ಕರೀತಾರೋ ಅದನ್ನು ನಿನಗೆ ಹೇಳ್ತೇನೆ. ಎರಡನೇದು, ಯತಯಃ ವೀತರಾಗಾಹ ಯತ್ ವಿಶಂತಿ. ಕಾಮಕ್ರೋಧ ಗೆದ್ದಂತೆ ಯತಿಗಳಿದ್ದಾರಲ್ಲ, ಇಲ್ಲಿ ಯತಿಗಳು ಅಂದರೆ ಸನ್ಯಾಸಿಗಳು ಅಂತ ಅರ್ಥ ಅಲ್ಲ, ಒಟ್ಟೆ ಜ್ಞಾನಯೋಗಿಗಳು. ಅವರು ಯಾವುದನ್ನು ಪಡಿತಾರಲ್ಲ ಅದನ್ನು ಹೇಳ್ತೇನೆ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯಾದಿ ವ್ರತಗಳನ್ನು ತುಂಬ ಜನ ಮಾಡ್ತಾರೆ ಜ್ಞಾನಿಗಳು. ಯಾತಕ್ಕೋಸ್ಕರ ಅಂದರೆ ಹನುಮಂತ ದೇವರಿದ್ದಾರೆ ಇವತ್ತು. ಬ್ರಹ್ಮಚರ್ಯಾದಿ ಧರ್ಮೈಹಿ, ಅವ್ರಿಗೆ ಯಾವ ನಿರ್ಬಂಧನೂ ಇಲ್ಲ, ಬರೀ ದೇವರ ಬಗ್ಗೆನೇ ಆಸಕ್ತಿ. ಮೂರು ಗುಂಪಿನ ಜನ ಇದ್ದಾರೆ. ಒಬ್ಬರು ವೇದವೇದವರು, ಇನ್ನೊಬ್ಬರು ವೀತರಾಗರಾದ ಯತಿಗಳು, ಇನ್ನೊಬ್ಬರು ಬ್ರಹ್ಮಚರ್ಯಾದಿ ಸಾಧನೆ ಮಾಡ್ತಕ್ಕಂಥವ್ರು. ಮೂರು ಜನ ಕಾಮನ್ ಗುರಿ ಒಂದೇ ಅವರಿಗೆ. ಗುರಿ ಒಂದೇ. ಒಬ್ಬರು ಕಾರಲ್ಲಿ ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು, ಆ ಥರ ಗುರಿ ಒಂದೇ ಇದೆ ಅವರಿಗೆ. ಅದು ಹೋಗೋದೆಲ್ಲ ಒಂದೇ ಜಾಗಕ್ಕೆ. ಅದನ್ನು ನಾನು ಹೇಳ್ತೇನೆ ಕೇಳು ಅಂತ ಹೇಳಿದ್ದೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಆ ಪದ ಅಂದ್ರೇನು? ಸ್ಥಾನ, ಆ ವಸ್ತು, ಆ ಬ್ರಹ್ಮತತ್ವ, ಅದನ್ನು ಹೇಳ್ತೇನೆ ಕೇಳು ಅಂತ ಹೇಳಿದ್ದೆ. ವಕ್ಷೆ ಪ್ರವಕ್ಷೆ, ಚೆನ್ನಾಗಿ ಹೇಳ್ತೇನೆ ಅಂತ ಒಂದರ್ಥ. ಅಹಂ ಪ್ರಹ ವಕ್ಷೆ, ಯಾವ ಅದನ್ನು ನಾನೇ ಹೇಳ್ತೇನೆ, ನನ್ನಲ್ಲಿ ಬರೋ ಹೇಗೆ ನಾನೇ ಹೇಳ್ತೇನೆ ಅಂತ ಹೇಳಿದ್ರೆ ಹೇಗೋ ಹಾಗೆ. ತದೇವ ಸಧ್ಯೇಯಂ ಪ್ರಪಂಚಯತಿ ಯದಕ್ಷರಮಿತ್ಯಾದಿನ. ಇದರಿಂದ ಏನಾಯಿತು? ಜ್ಞಾನಿ, ಎಲ್ಲ ಜ್ಞಾನಿಗಳ ಗುರಿ ಭಗವತ್ ಪ್ರಾಪ್ತಿ ಆಗೋದು, ವೈಕುಂಠಕ್ಕೆ ಹೋಗೋದು. ಅದನ್ನ ಹೇಳ್ತೇನೆ ಅಂತ ಹೇಳ್ತಾ, ಪ್ರಾಪ್ಯತೆ ಮುಮುಕ್ಷುಭಿರಿತಿ ಪದಂ ಸ್ವರೂಪಂ ಪದಗತೋವಿತಿ ಧಾತೋ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ಇತಿ ಶ್ರುತೇಶ್ಚ. ಈ ರೀತಿಯಲ್ಲಿ ಅಂತ ಭಗವತ್ ತತ್ವದ ಬಗ್ಗೆ ಹೇಳ್ತೇನೆ ಅಂತ ಶುರು ಮಾಡಿ ಹೇಳ್ತಾನೆ. ಗೀಯಸೆ ಪದಮಿತ್ತೇವ ಮುನಿಭಿ ಪದ್ಯತೆ ಯತಃ ಇತಿ ಚ ನಾರದೀಯೆ. ಪದ ಶಬ್ದಕ್ಕೆ ಪಾದ ಅಂತ ಅರ್ಥ. ಪಾದ ಅಂದ್ರೆ ಸ್ವರೂಪ ಅಂತ ಅರ್ಥ. ದೊಡ್ಡವರ ಸ್ವರೂಪಕ್ಕೆ ಏನಂತ ಹೆಸರು? ಶ್ರೀಪಾದರು ಅಂತ ಹೇಳಿ. ಶ್ರೀಪಾದರು ಅದು ಪಾದ ಒಂದೇ ಇದೆಯೇನೋ ಅವರಿಗೆ? ಶ್ರೀಪಾದರು ಅಂದ್ರೆ ಪಾದದಿಂದ ಹಿಡಿದು ಎಲ್ಲ ಶ್ರೀಪಾದ. ಯಾತಕ್ಕೆ? ಶುದ್ಧ. ಎಲ್ಲ ಪಟ್ಟಾಭಿಷಿಕ್ತರಾಗಿ ಕೂತ ಕಾಲಕ್ಕೆ ಎಲ್ಲ ಅಭಿಷೇಕ ಸ್ನಾನ ಮಂತ್ರ ಆಗಿಬಿಟ್ಟಿರುತ್ತೆ. ಆದ್ದರಿಂದ ಅವರಿಗೆ ಡಿಫರೆಂಟ್ ಆಗಿರುತ್ತೆ. ಅದಕ್ಕೆ ಶ್ರೀಪಾದರು ಅಂತ ಹೇಳಿದರೆ ಪಾದಾದಿ ಶಿರಪರ್ಯಂತ ಮಂಗಳಕರರಾದವರು ಅಂತ ಅರ್ಥ. ಬರೀ ಪಾದ ಇರೋರು ಇದನ್ನು ತೆಗೆಸ್ತಾರೆ, ಪಾಸ್ಪೋರ್ಟ್ ಸೈಜ್ ಹೊರಡೋ ಕೊಡ್ತಾರೆ. ಇವ್ರು ಉಳಿದ ಭಾಗ ಇಷ್ಟೇ ಎಷ್ಟಿದೆ ಅಂತ ಯಾರು ಕೇಳೋದಿಲ್ಲ. ಯಾಕೆ? ಹೈಲೈಟ್ ಮಾಡ್ಲಿಕ್ಕೆ ಅಷ್ಟು ತೋರಿಸಿದ್ದಾರೆ ಹೊರತು ಇಲ್ಲ ಹೋದರೆ ಇರೋಕ್ಕೆ ಸಾಧ್ಯ ಇಲ್ಲ. ಮುಂದೆ ನೋಡಿ ತಮಾಷೆ ಆಗಿದೆ. ಸಂಗ್ರಹೇಣ ಇದನ್ನು ಹೇಗೆ ಹೇಳ್ತೇನೆ? ಸಂಗ್ರಹೇಣ ಪ್ರವಕ್ಷೆ, ಸಂಗ್ರಹವಾಗಿ ಹೇಳ್ತೇನೆ ಅಂದರೆ ಬೇರೆ ಕಡೆ ವಿಸ್ತಾರ ಇದೆ ಅಂತ ಅರ್ಥ. ಅದಕ್ಕೆ ಬೇಕಾದ್ರೆ ಅಲ್ಲಿ ನೋಡ್ಕೊಳ್ಳಿ. ಇದಕ್ಕಿದೆಯಾ? ಯದಕ್ಷ ಅದಕ್ಕೆ ಗೀತಾ ಪಾರಾಯಣ ಮಾಡ್ತಿದ್ರೆ ಅವೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ತಕ್ಷಣನೇ ಅರ್ಥನೂ ಜ್ಞಾಪಕ ಬರುತ್ತೆ. ನಾದತ್ತೇ ಕಶ್ಯಚಿತ್ ಪಾಪ. ಎಲ್ಲಿದೆ? ಮನ ಆದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯ. ಇಲ್ಲಿ ಒಂದು ಪ್ರಶ್ನೆ, ಬ್ರಹ್ಮಚರ್ಯ ಅಂದ್ರೆ ಏನು? ಯತಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ ಹೇಳಿ ಬ್ರಹ್ಮಚಾರಿ ವ್ರತ ಅಂತ ಒಂದಿದೆ. ಆ ವ್ರತನ ಅಂತ ಹೇಳಿ ಅರ್ಥ ಇಲ್ಲ. ಬ್ರಹ್ಮಚಾರಿ ಶಬ್ದಕ್ಕೆ ಅರ್ಥ ಏನು? ಮನ ಆದೀನಾಂ ಬ್ರಹ್ಮಣಿ ಚರಣಂ. ಮನಸ್ಸು ದೇವರ ಕಡೆ, ಕಣ್ಣು ಎಲ್ಲ ದೇವರ ಕಡೆ ಹಾಕಿಬಿಟ್ರೆ ಅದನ್ನು ಬ್ರಹ್ಮಚರ್ಯ ಅಂತ ಕರೀತಾರೆ. ಇದು ಎಲ್ಲರೂ ಮಾಡ್ಬೋದಾದ ಬ್ರಹ್ಮಚರ್ಯ. ಮನಾದಿ ಬರೀ ದೈಹಿಕ ಬಲ ಇದು, ಸರ್ವೇಂದ್ರಿಯ ಬ್ರಹ್ಮಚರ್ಯ. ಅಂತ ಬ್ರಹ್ಮಚರ್ಯ ಮಾಡ್ತಕ್ಕಂಥವ್ರ ಉದ್ದೇಶ ಏನಿದೆ? ದೇವರ ಹತ್ರ ಹೋಗ್ಬೇಕು ಅಂತಿದೆ. ಅದು ಕ್ಲಾರಿಫಿಕೇಶನ್. ತ್ವಾಮೇವ ತದಿ ಯತಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಅದಾದ್ಮೇಲೆ ಈಗ ಪ್ರೋಸೆಸ್ ಅಂತ್ಯಕಾಲದಲ್ಲಿ ಹ್ಯಾಕೆ ಕೂಡಬೇಕು ಹೇಳ್ತಾನೆ. ಹ್ಯಾಕೆ ಕೂಡಬೇಕು, ಏನು ಚಿಂತನೆ ಮಾಡಬೇಕು, 2 ಶ್ಲೋಕದಲ್ಲಿ ಇದು ಕ್ಲೈಮ್ಯಾಕ್ಸ್ ಇದು. ಅಂತ್ಯಕಾಲ ಧ್ಯಾನ ಎಲ್ಲ ಹೇಳಿಬಿಟ್ರೆ ಅದಿಷ್ಟು ಸಂಗ್ರಹ ಮಾಡಿಬಿಟ್ಟು ಹೇಗೆ ದೇಹ ಬಿಡಬೇಕು ಒಂದು ಪ್ರೊಸೀಜರ್ ಹೇಳ್ತಾನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃತಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣ. ಓಮಿತ್ತೇಕಾಕ್ಷರಂ ಬ್ರಹ್ಮ
ವ್ಯಾಹರನ್ ಮಾ ಮನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಇದು ಮುಂದಿನ ಭಾಗ, ನಾಳೆ ದಿವಸ ಲಾಸ್ಟ್ ಸ್ಟೆಪ್. ದೇಹ ಇನ್ನು ಬಿಡ್ತಾ ಇದ್ದಾರೆ, ಬಿಡ್ಬೇಕಾದ್ರೆ ಹೇಗಿರಬೇಕು ಅಂತ ಹೇಳ್ತಾರೆ. ಆ ಸ್ಟೇಜಲ್ಲಿ ಎಲ್ಲ ಡೋರ್ ಎಲ್ಲ ಕ್ಲೋಸ್ ಮಾಡ್ತಾರೆ, ಮೊದಲು ಡೋರ್ ಇದರ ಬಸ್ಸಲ್ಲಾರೆ ಹತ್ತೆ ಕ್ಲೋಸ್ ಮಾಡ್ತಾರೆ ಬೇಕಾದ್ರೆ ಮೇನಲ್ಲಿ ಹಾಕಾರ. ಮತ್ತೆ ಏನಾಗಿರುತ್ತಾಗಲೇ ಮಾಡಿದ ತೆಗೆದು ಹಾಕಿಬಿಟ್ರೆ ಬೇರೇನು ಮಾಡಾಗಿಲ್ಲ, ಇಳಿತಾ ಹಾಗೆ ಇಳಿಲಕ್ಕೂ ಬರಲ್ಲ, ಹತ್ಸಕ್ಕೂ ಬರಲ್ಲ. ಪ್ಲೇನ್ನಲ್ಲಿ ಇಳಿಬೇಕಾದ್ರೆ ನಿಲ್ಸೋದು ಹಾಗೆ ತೆಗೆದು ಯಾರು ಬಾಗಿಲು ತೆಗೆಯಕ್ಕೆ ಹೋಗಿ ಬಯಸ್ಕೊಂಡಿದ್ದಾರಲ್ಲ, ಅದು ಭಾರಿ ಡೇಂಜರ್. ಹೇಗಾಗಿಲ್ಲ ಅವರು. ಅದಕ್ಕೆ ಸ್ಟೆಪ್ ಇದೆ, ತೆಗೆದ ಮೇಲೆ ಆ ಸಿಸ್ಟಮೆಟಿಕ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಯಾವತ್ತು ತೆಗಿತಾರ ಏಣಿ ಬಂದು ಅಂಟಬೇಕಾದ್ರೆ ಅವತ್ತು ತೆಗಿತ, ಅದ್ರಲ್ಲಿ ಪ್ರೊಸೆಸ್ ಇರುತ್ತೆ. ಅದಕ್ಕೋಸ್ಕರ ಕಾಯ್ಬೇಕು. ಹತ್ತೋದಕ್ಕೊಂದು ಪ್ರೊಸೆಸ್, ಇಳಿಯೋದಕ್ಕೊಂದು ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ ವರ್ಣನೆ ಮಾಡ್ತಾರೆ. ಈಗ ಏನೇನಾಗಿರ್ಬೇಕು ಅಂತ ಹೇಳ್ತಾರೆ.